ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಒಂದು ಕಡೆಯಲ್ಲಿ ಪ್ರಕಟಗೊಂಡಿದೆ. ಬಿಜೆಪಿ ದರ್ಬಾರ್ ಆರಂಭ ಆಯ್ತಾ? ಹಾಗಾದ್ರೆ ದೆಹಲಿಯಲ್ಲಿ ಬಹುತೇಕ ಅಂತಿಮ ಹಂತದ ಫಲಿತಾಂಶ ಇದು ಅಂತ ಹೇಳಲಾಗ್ತಾ ಇದೆ. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಇರೋದು ಕನ್ಫರ್ಮ್ ಆಗಿದೆ. ಒಂದು ಕಡೆಯಲ್ಲಿ ಹ್ಯಾಟ್ರಿಕ್ ಕನಸಲ್ಲಿದ್ದಂಥ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಹಾಗಾದ್ರೆ ದೆಹಲಿಯಲ್ಲಿ 10 ವರ್ಷ ಆಡಳಿತ ಮಾಡಿದಂಥ ಆಮ್ ಆದ್ಮಿ ಪಕ್ಷ ಸೋಲಿನ ಹಾದಿ ಹಿಡಿದಿದ್ದು ಹೇಗೆ? 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರೋಕೆ ಕಾರಣ ಏನು? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಬಿಜೆಪಿಗೆ ಅಧಿಕಾರ, ಆಪ್ಗೆ ಆಘಾತ. ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ ಸಿಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ರಿಸಲ್ಟ್ ಅಂತಿಮ ಆಗಿದೆ. ಸ್ವತಃ ಸೋಲಿನ ರುಚಿ ಕಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. 2015ರಲ್ಲಿ ಅಭೂತಪೂರ್ವ ಜಯ ಸಿಕ್ಕಿತ್ತು ಆಮ್ ಆದ್ಮಿ ಪಕ್ಷಕ್ಕೆ, ಅದು ಕೂಡ 67 ಸೀಟ್ಗಳು. ಅದಾದ್ಮೇಲೆ 2020ರಲ್ಲಿ 62 ಸೀಟು. ಅವರ ಗೆಲುವಿಗೆ, ಅವರ ಓಟಕ್ಕೆ ಬ್ರೇಕ್ ಹಾಕೋರು ಯಾರೇ ಇರಲಿಲ್ಲ. ದೆಹಲಿಯಲ್ಲಿ ಪರಾಕ್ರಮವನ್ನು ಮೆರೆದಿದ್ದಂಥ ಆಮ್ ಆದ್ಮಿ ಪಕ್ಷಕ್ಕೆ ಆಘಾತ ಇಷ್ಟರ ಮಟ್ಟಿಗೆ ಎದುರಾಗಿದ್ದು ಹೇಗೆ? ಅವರ ಸೋಲಿಗೆ ಕಾರಣಗಳು ಏನೇನು? 22 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರು. ಒಂದು ಆಡಳಿತ ಪಕ್ಷ 62 ಸ್ಥಾನ ಇದ್ದಂಥ ಪಕ್ಷ 22 ಕುಸಿಯುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ದೆಹಲಿಯಲ್ಲಿ ಏನೆಲ್ಲ ಆಯ್ತು? ಸದ್ಯ ಘಟಾನುಘಟಿ ನಾಯಕರೇ ಸೋತಿದ್ದಾರೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಹೀಗೆ ಘಟಾನುಘಟಿ ನಾಯಕರೇ ಸೋಲು ಕಂಡಿದ್ದಾರೆ. ಇದೇ ವಿಚಾರದ ಕುರಿತು ದೆಹಲಿಯ ಮಾಜಿ ಸಿಎಂ ಅರವಿಂದ್ केजरीवाल ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. नमस्कार. आज दिल्ली के चुनाव के नतीजे आए हैं और जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है, वो उन सभी उम्मीदों और आशाओं पे पूरा उतरेंगे. हमने पिछले 10 साल में जनता ने जो मौका दिया हमें, उन 10 सालों में हमने बहुत सारे काम किए. शिक्षा के क्षेत्र में, स्वास्थ्य के क्षेत्र में, पानी के क्षेत्र में, बिजली के क्षेत्र में और भी अलग अलग तरीके से लोगों को राहत पहुंचाने की कोशिश की उनकी ज़िंदगी में. और दिल्ली के इंफ्रास्ट्रक्चर को भी हमने सुधारने की कोशिश की. अब जो जनता ने हमें निर्णय दिया है, हम न केवल एक कंस्ट्रक्टिव ऑपोजिशन का रोल निभाएंगे, बल्कि हम समाज सेवा, जनता के सुख दुख में काम आना, व्यक्तिगत तौर पे जिसको भी जो ज़रूरत होगी, हम लोगों के सुख दुख में हमेशा काम आएंगे. क्योंकि हम राजनीति में कोई सत्ता के लिए नहीं आए. हम राजनीति को एक ज़रिया मानते हैं जिसके ज़रिए जनता की सेवा की जा सके, जिसके ज़रिए लोगों के सुख दुख में काम आया जा सके. वो काम हम करते रहेंगे और हमें आगे भी इसी तरह से जनता के सुख दुख में काम आना है. मैं आम आदमी पार्टी के सभी कार्यकर्ताओं को बहुत बहुत बधाई देना चाहता हूँ. वो बहुत शानदार चुनाव लड़े. ಗಮನಿಸ್ತಾ ಇದ್ರಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಗೆಲುವು ಸಾಧಿಸಿದಂತ ಬಿಜೆಪಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಜನರ ತೀರ್ಮಾನ, ಮತದಾರರ ಆಶೀರ್ವಾದ, ಅವರ ತೀರ್ಮಾನ ಏನಾಗಿರುತ್ತೆ, ಜನಪ್ರತಿನಿಧಿಗಳು ಅದಕ್ಕೆ ತಲೆ ಬಾಗಲೇಬೇಕು. ಹಾಗೇನೆ 27 ವರ್ಷಗಳ ಬಳಿಕ ಅಧಿಕಾರದ ಗದ್ದುಗೆಗೆ ಏರುವಲ್ಲಿ ಬಿಜೆಪಿ ಹೊರಟಿದೆ. ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗೋಣ, ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ಲಕ್ಷ್ಮೀಕಾಂತ್ ರಾವ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ, ಸಂಪತ್ತರಿಗೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಸ್ ವೆಲ್ ಸರ್. ಲಕ್ಷ್ಮೀಕಾಂತ್ ರಾವ್ ಸರ್, 2015ರಲ್ಲಿ 67 ಸೀಟು, 2020ರಲ್ಲಿ 62 ಸೀಟು, ಈಗ 2025ರಲ್ಲಿ 22 ಸೀಟಿಗೆ ಬಂದ್ರೆ ಒಂದ್ ಕಡೆಯಲ್ಲಿ ಆಮ್ ಆದ್ಮಿ ಪಕ್ಷದ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋರು ಯಾರೂ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೆಂಗ್ ಸರ್ ಇಷ್ಟು ಕಡಿಮೆ ನಂಬರ್ಸ್? ಏನಾಯ್ತು? ಎಲ್ಲಿ ಎಡವಿದ್ರಿ? ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ವೋಚ್ಚ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ರವರು ಗೆದ್ದಿರ್ತಕ್ಕಂಥ BJPಯ ಏನು MLAಗಳಿದ್ದಾರೆ ಅವ್ರಿಗೆಲ್ಲರಿಗೂ ಬೆಸ್ಟ್ ವಿಶಸ್ ಹೇಳಿದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷಕ್ಕೂ ಸಹ ಒಳ್ಳೆ ಕೆಲಸವನ್ನು ಮಾಡಿ ನಾವು ಎಫೆಕ್ಟಿವ್ ಅಪೋಸಿಷನ್ ಆಗಿ ಕುಂತಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಜನತೆ ಏನು ನಿರ್ಧಾರ ತಗೊಂಡಿದ್ದೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾದ್ದು ವಿಚಾರ ಒಂದು. ಎರಡನೇದು ಏನು ಸೋಲಿಗೆ ಏನೇನು ಕಾರಣ ಇರ್ಬೋದು ಅಂತಕ್ಕಂಥದ್ದು ಹಲವಾರು ಕಾರಣಗಳಿದೆ. ಓಕೆ. ಭಾರತೀಯ ಜನತಾ ಪಕ್ಷದ್ದು ನಿರಂತರವಾಗಿ ನಮ್ಮ ಪಕ್ಷವನ್ನು ಕಂಪ್ಲೀಟಾಗಿ ನಿರ್ನಾಮ ಮಾಡಬೇಕು ಅಂತಕ್ಕಂಥ ಏನು ಹುನ್ನಾರ ನಡೆಸಿದರೆ ಅದನ್ನು ಸೆಂಟ್ರಲ್ ಏನೇನು ಏಜೆನ್ಸೀಸ್ ಇದೆ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸು, CBI, ED ಮತ್ತೊಂದು ಮಗದೊಂದು ಎಲ್ಲ ಏಜೆನ್ಸಿಗಳನ್ನ ನಮ್ಮ ಹಿಂದೆ ಬಿಟ್ಟು ಸುಳ್ಳು ಕೇಸ್ಗಳನ್ನೆಲ್ಲ ಹಾಕಿ ಜನರ ತಲೆಯಲ್ಲಿ ನಾವೇನೋ ಒಂದು ದೊಡ್ಡ ಕರಪ್ಟ್ ಪಕ್ಷ ಅಂತಕ್ಕಂಥದ್ದನ್ನ ಬಿಂಬಿಸೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ. ಹಿಂದಿಂದೆ ತಿಂಗಳುಗಟ್ಟಲೆ ನೀವು ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋಗಿದ್ದಾರೆ, ಮನೀಶ್ ಸಿಸೋಡಿಯಾ ಜೈಲ್ಗೆ ಹೋಗ್ಬಿಟ್ರು, ಸತ್ಯೇಂದ್ರ ಜೈನ್ ಜೈಲ್ಗೆ ಹೋಗ್ಬಿಟ್ರು, ಸಂಜಯ್ ಸಿಂಗ್ ಅವ್ರ ಜೈಲ್ಗೆ ಹೋಗ್ಬಿಟ್ರು. ಇದೇನು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೂ ಜನ ನಾಯಕರುಗಳನ್ನ ಮನೆ, ಅವರ ಆಫೀಸು, ಕಚೇರಿ ಎಲ್ಲ ಕಡೆ ರೇಡ್ ಮಾಡಿದ್ರು ಎಲ್ಲೂ 10 ರೂಪಾಯಿ ಸಿಗಲಿಲ್ಲ ಅವರಿಗೆ. 1.5-2 ವರ್ಷದ ತನಕ ಎಲ್ಲ ನಾಯಕರುಗಳನ್ನ ಜೈಲಲ್ಲಿ ಇಟ್ಟಿದ್ರು ಸಹ ಇವರು ಯಾವುದೇ ತರಹದ ಇನ್ವೆಸ್ಟಿಗೇಷನ್ ಮಾಡಿ ಇಂಥದ್ದು ಸಿಕ್ಕಿದೆ, ಇಂಥ ಕಡೆ ಇಂಥವ್ರು ಕೊಟ್ಟರು ದುಡ್ಡು, ಇಂಥವ್ರು ಇಂಥ ಕಡೆ ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ನಿದರ್ಶನೂ TV ಮಾಧ್ಯಮದಲ್ಲಾಗಲಿ ಕೋರ್ಟ್ ಮುಂದೆ ಆಗಲಿ ಎಲ್ಲೂ ಅವರು ಸಾಬೀತುಪಡಿಸೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ. ಓಕೆ. ಎರಡನೇ ವಿಚಾರ, ದೆಹಲಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ, ಮೊದಲು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಾವು ಮೊದಲು ಏನು ಸವಲತ್ತುಗಳನ್ನ ಬಡ ಜನತೆ ಕೊಡ್ತೀವಿ ಅಂತ ಹೇಳಿದ್ವಿ, ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ, 20,000 ಲೀಟ್ರು ನೀರು ಕುಡಿಲಿಕ್ಕೆ ಫ್ರೀ, ಓಕೆ, ಮಕ್ಕಳಿಗೆ ಎಜುಕೇಷನ್ನು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಎಜುಕೇಷನ್ ಕೊಡ್ತೀವಿ. ಇದೆಲ್ಲ ವಿಚಾರಗಳನ್ನ ನಾವೇನು ಜನತೆಗೆ ಪ್ರಾಮಿಸ್ ಮಾಡಿದ್ವಿ ಅದನ್ನೆಲ್ಲವನ್ನು ಸುಸಲಿತವಾಗಿ ನಾವು ಕೊಡ್ಲಿಕ್ಕೆ ಶುರು ಮಾಡಿಬಿಟ್ವಿ. ಓಕೆ. ಆಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅರವಿಂದ್ ಕೇಜ್ರಿವಾಲ್ ಫ್ರೀ ಕಾ ರೇವಡಿ ಬಾಟ್ರೆ ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಇದೇನೋ ಫ್ರೀಯಾಗಿ ರೇವಡಿ ಅಂತ ಶುರು ಮಾಡಿದವರೇ ಅವರು. ನಾವು ಫ್ರೀಯಾಗಿ ರೇವಡಿ ಮಾಡ್ತಾ ಇದ್ವಿ ಅಂತಿಲ್ಲ, ಫ್ರೀ ಬೀಸ್ ಅಂತ ನಾವು ಯಾವತ್ತೂ ಕನ್ಸಿಡರ್ ಮಾಡಲಿಲ್ಲ. ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಬಡ ಜನತೆಯನ್ನು ಮೇಲೆತ್ತಲಿಕ್ಕೆ ಏನೇನು ಸಂವಿಧಾನದಲ್ಲಿ ಪ್ರಾವಿಷನ್ಸ್ ಇದೆ ಅದನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. ಅವರೇ ಕಟ್ಟಿದಂಥ ಟ್ಯಾಕ್ಸ್ ಅಮೌಂಟಲ್ಲಿ ಅವ್ರಿಗೆ ಸವಲತ್ತುಗಳನ್ನ ಮಾಡಿಕೊಟ್ಟಿದ್ದೀವಿ. ಅವರು ಒಂದು ಬಡತನದ ರೇಖೆಗಿಂತ ಒಂದು ಲೆವೆಲ್ ಮೇಲ್ ಬರಲಿಕ್ಕೆ ಅವ್ರಿಗೇನು ಮಾಡಬೇಕು ಅದನ್ನ ಸರ್ಕಾರ ಮಾಡಿದೆ ಇಲ್ಲಿ ತನಕ. ಈಗ ಅದನ್ನು ಬಿಟ್ಟುಬಿಟ್ಟು ಇವ್ರು ಫ್ರೀ ರೇವಡಿ ಅಂತ ಇದ್ದಾರೋ, ನಾವು ಫ್ರೀ ರೇವಡಿ ಕೊಡ್ತೀವಿ ಅಂತ ಶುರು ಮಾಡ್ಕೊಂಡು ಜನರಿಗೆ ಗ್ಯಾರಂಟಿ, ಇದು ತಪ್ಪು ದಾರಿಗಳಿರ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಪುರಾಣಿಕ್ ಸರ್, ಗಮನಿಸ್ತಾ ಇದ್ರಿ ಸರ್, ಒಂದ್ ರೀತಿಯಲ್ಲಿ ಅಚ್ಚರಿಯ ಫಲಿತಾಂಶ ಅಂತೇಳಿ ಒಂದಷ್ಟು ಜನ ಊಹಿಸ್ತಾ ಇದ್ದಾರೆ. ಬಟ್ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ನಾವು ಇದೇ ನಂಬರ್ ಅನ್ನ ನೋಡಿದ್ವಿ. ಬಟ್ ಇದೇ ಎಕ್ಸ್ಪೆಕ್ಟೆಡ್ ಸರ್? ಇದೇ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ನೀವು ನಂಬರ್ಸ್ ಗಳನ್ನ? ಈ ನಂಬರ್ಸ್ಗಿಂತ ದೇರ್ ಇಸ್ ಎಡ್ಜ್ ಓವರ್ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ ಒಂದು ಎಡ್ಜ್ ಇದೆ. ಅಂದ್ರೆ ಯಾವುದು, ಮೋದಿಯವರ ಒಂದು ಪ್ರಭಾವ. ಮೋದಿ ವರ್ಸಸ್ ಕೇಜ್ರಿವಾಲ್ ಅಂದಾಗ ಆಬ್ವಿಯಸ್ಲಿ ಮೋದಿಯವರನ್ನ ಜನ ಒಂದು ರೀತಿಯಲ್ಲಿ ಇವರು 10 ವರ್ಷ ಇವರು ನೋಡಿದ್ದಾರೆ. ನಮ್ಮ ಆಮ್ ಆದ್ಮಿ ಪಕ್ಷದ
ಇವ್ರು ವಕ್ತಾರರು ಹೇಳಿದ್ದು ಎಲ್ಲ ನಿಜ, ನಾನು ಒಪ್ತೇನೆ. ಮೊದಲನೇ ಅವಧಿಯಲ್ಲಿ ಈ 4 ಅಂಶಗಳಿದೆಯಲ್ಲ, ಎಲೆಕ್ಟ್ರಿಸಿಟಿ ಆಗ್ಲಿ, 20,000 ಲೀಟರ್ ಆಗ್ಲಿ, ಎಜುಕೇಶನ್ ಸೆಕ್ಟರ್ ಮತ್ತೆ ಹೆಲ್ತ್ ಸರ್ವಿಸಸ್. ಎಜುಕೇಶನ್ ಬಗ್ಗೆ ನಾನು ಮೊನ್ನೆ ಹೇಳಿದ್ದೀನಿ, ಅದನ್ನ ನಿಮಗೆ 3 ದಿವಸದಿಂದ ನಾವು ಎಕ್ಸಿಟ್ ಪೋಲ್ ಬಂದಾಗ ಅದು ಮಾತಾಡಿದೀನಿ. ಅಂದ್ರೆ ಅವತ್ತು ನಾನು ಹೇಳಿದ್ದು ಇವತ್ತಿಗೂ ಅದನ್ನೇ ಹೇಳ್ತೀನಿ. ಏನಂದ್ರೆ ಅವರಿಗೆ ಅವ್ರದೇ ಆದಂತ ವೋಟ್ ಬ್ಯಾಂಕ್ ಇತ್ತು. ಆದ್ರೆ ಈಗ ಗೆದ್ದಿರುವ ಏನು ಇವರು 47 ಸ್ಟೇಟ್ ಸೀಟಲ್ಲಿ ಗೆದ್ದಿದಾರಲ್ಲ, ಮತ್ತೆ ಕಾಂಗ್ರೆಸ್ನವರು ಏನ್ ಸೋತಿದಾರಲ್ಲ, ಅದ್ರಲ್ಲಿ ಅಂತರ 3,000-4,000 ಅಥವಾ 2,000-5,000 ಒಳಗಿದೆ ಅಂತಕ್ಕಂಥದ್ದನ್ನ ಕಾಣ್ಬೋದು ನಾವು. ಅಂದ್ರೆ ಏನಾಯ್ತು, ಒಂದು ಕ್ಷೇತ್ರದಲ್ಲಿ ಮಾತ್ರ 13,000 ಇದರಲ್ಲಿ AAP ಅನ್ನ ಒಬ್ರು ಸೋಲಿಸಿದ್ದಾರೆ. ಅದೊಂದು ರೆಕಾರ್ಡ್ ಅಷ್ಟೇ, ಬಿಕಾಸ್ ಅದು ಆ ಕ್ಷೇತ್ರದ ಒಂದು ರೀತಿ ಜನರ ಅಭಿಪ್ರಾಯ. ಏನೇ ಆಗ್ಲಿ, ಇದರಲ್ಲಿ ಎಕ್ಸಿಟ್ ಪೋಲ್ ನಲ್ಲಿ ನಾವು ಹೇಳಿದಾಗ ಅದು ಎಕ್ಸಾಕ್ಟ್ ಪೋಲ್ ಆಗೋದಿಲ್ಲ ಅಂತ ಹೇಳಿದ್ವಿ. ಸ್ವಲ್ಪ ನಾವು ಕರೆಕ್ಷನ್ ಮಾಡ್ಕೊಂಡಾಗ ಆಗುತ್ತೆ. ಅವತ್ತು ಹೇಳಿದ್ವಿ ಇದು ಇವರಿಗೆ ಸಿಂಪಲ್ ಮೆಜಾರಿಟಿ ಬರುತ್ತೆ, ಇವ್ರು ಸರ್ಕಾರ ಮಾಡ್ತಾರೆ. ಇದು 47 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದು, ಇವ್ರು 23 ಅಥವಾ 22ಕ್ಕೆ ಇವರು ಬರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಮ ಟೈಟಲ್ ಪ್ರಕಾರ ಒಂದು ಆಘಾತನೇ ನಿಜ. ಯಾಕೆಂದ್ರೆ ಸುಮಾರು 1998ರಿಂದ 2025 ಬಿಜೆಪಿಗೆ ಇಲ್ಲಿ ಅಧಿಕಾರದ ಚಾನ್ಸೇ ಇರಲಿಲ್ಲ. ಆ ಅಧಿಕಾರ ಚಾನ್ಸ್ ಅನ್ನು ಪಡೆಯಲಿಕ್ಕೆ ಅವರು ದೇಶದ ಬೇರೆ ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಬೇಗ ಅದನ್ನ ಪಡೆದ್ರು ಸಹ ದೆಹಲಿಯಲ್ಲಿ ಮಾಡಿರ್ಲಿಲ್ಲ. ಅದು ಅವರಿಗೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತ ಇತ್ತು ಬಿಜೆಪಿ ಅವರಿಗೆ. ಏನು, ಇಡೀ ದೇಶವನ್ನ ಆಳ್ತಕ್ಕಂಥ ಬಿಜೆಪಿಗೆ ದೆಹಲಿಯಲ್ಲಿ ಗೆಲ್ಲಕ್ಕೆ, ಅದಕ್ಕೆ ಕೇಜ್ರಿವಾಲ್ ರವರ ಏನು ಅವರು ಫ್ರೀ ಬೀಸ್ ಅಂತ ಹೇಳಿದ್ರು, ಅದು ಎನ್ಫೇರ್ ಅಂತಕ್ಕಂಥದ್ದು, ಅವುಗಳನ್ನ ಕೊಡೋದ್ರ ಮೂಲಕ ಅವರು ಅಧಿಕಾರಕ್ಕೆ ಬಂದ್ರು. ಜೊತೆಗೆ ಕೇಜ್ರಿವಾಲ್ ಒಂದು ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಬಂದಂತ ವ್ಯಕ್ತಿ. ನಾವು ಅವರಿಗೆ ಆ ಒಂದು ಚಳವಳಿ ಇದ್ದಾಗ ನಾನು ಮತ್ತೆ ನಮ್ಮ ಸ್ನೇಹಿತರಾದ ಡಾಕ್ಟರ್ ನೆಹರೂಜಿ ಅವರು ಇಬ್ಬರು ಸೇರ್ಕೊಂಡು ಹೋಗಿ ಅವ್ರಿಗೆ ಹಣವನ್ನು ಕೊಟ್ಟಿದ್ವಿ. ಏನಂದ್ರೆ ನಮ್ಗೊಂದು ಆಶೆ, ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಹೊಸ ಪಕ್ಷ ಬಂದಿದೆ, ಇದು ಜಾತಿ, ಧರ್ಮ, ಪ್ರಾಂತ್ಯ ಇವೆಲ್ಲವನ್ನು ಮೀರಿದ ಪಕ್ಷ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನ ಕೊಟ್ವಿ. ಅದೇ ರೀತಿ ಅವರು ಮೊದಲನೇ ಅವಧಿಯಲ್ಲಿ ಕೆಲಸ ಮಾಡಿದ್ರು, ಅದರ ಲಾಭವನ್ನ 2ನೇ ಅವಧಿಯಲ್ಲಿ. ಆದ್ರೆ ಬರ್ತಾ 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 ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರರು ನನ್ನ ಮಾತನ್ನು ಒಪ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ನಾವು ನಿಷ್ಪಕ್ಷಪಾತವಾದ ವಿಶ್ಲೇಷಣೆ ಮಾಡ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕ. ಅದರಿಂದ ಅವರಲ್ಲಿ ನಾನು ಕೇಳಿದಷ್ಟೇ, ಇತ್ತೀಚೆಗೆ ಕೇಜ್ರಿವಾಲ್ ಅವರ ಒಂದು ರೀತಿಯ ನೀತಿಗಳಲ್ಲಿ ನೋಡಿದ್ರೆ ಸುಮಾರು ಅವ್ರು ಕರೆಕ್ಟ್ ಮಾಡ್ಲಿಬೇಕಾರೆ ಏನಂದ್ರೆ ಲಿಕ್ಕರ್ ಪಾಲಿಸಿಯಲ್ಲಿ ಅವರು ತುಂಬಾ ಹೆಚ್ಚಾಗಿ ಅದರಲ್ಲಿ ಎಡವಿದ್ರು ಅಂತಕ್ಕಂಥದ್ದು. ಯಾಕೆಂದ್ರೆ 100 to 200 ಕಿಲೋಮೀಟರ್ಸ್ ಅಲ್ಲಿ 3 ಅಥವಾ 4 ಲಿಕ್ಕರ್ ಶಾಪ್ಸ್ ಗೆ ಅಂದ್ರೆ ಏನಾಯ್ತು, ಮಹಿಳೆಯರು ಯಾವ ಆಮ್ ಆದ್ಮಿ ಪಕ್ಷದ ಮೂಲಕ ಏನು ಸೌಲಭ್ಯಗಳನ್ನು ಪಡಿತಾ ಇದ್ರು, ಅವರ ಮನೆಯ ಒಬ್ಬ ಯಜಮಾನ ಈ ರೀತಿಯ ದುಷ್ಟಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಅದೇ ಲಿಕ್ಕರ್ ಪಾಲಿಸಿ ಬಗ್ಗೆ ಇರ್ತಕ್ಕಂಥ ಸ್ಕ್ಯಾಂಡಲ್ ಅನ್ನ ತನಿಖೆ ಆಗ್ತಾ ಇದೆ. ನಾನು ಹೇಳಿದ ತಪ್ಪಿಗೆಸ್ತರು ಅಂತ ಹೇಳಿಲ್ಲ, ಇವರು 3 ಜನನ ಜೈಲಿಗೆ ಹೋಗ್ಬೇಕಾದ್ರೆ ಕಾರಣ ಇರಬೇಕು, ಹೊಗೆಯಿಂದಲೇ ಬೆಂಕಿ ಆಡೋದಿಲ್ಲ. ಆದ್ರಿಂದ ಅದನ್ನ ಒಂದ್ ಕಡೆಗೆ ಇಡೋಣ. ಇವತ್ತಿನ ಚರ್ಚೆಯಲ್ಲಿ ಬಹಳ ಪ್ರಮುಖವಾದ ಅಂಶ ಅಂದ್ರೆ 10 ವರ್ಷಗಳ ಕಾಲ 25 ವರ್ಷ ಅಧಿಕಾರ ಪಡೆದಿರ್ತಕ್ಕಂಥ ಬಿಜೆಪಿಗೆ ಅವಕಾಶ ಕೊಟ್ಟಿದ್ದು ಒಂದು ರೀತಿಯಲ್ಲಿ ಮೋದಿ ಅವರ ಪ್ರಭಾವದಿಂದ ಅಂತ ಹೇಳ್ಬೋದು. ಯಾಕಂದ್ರೆ ಮೋದಿ ಗ್ಯಾರಂಟಿ ಅವ್ರು ಹೇಳ್ತಾರೆ ನಮ್ದನ್ನ ನಕಲು ಮಾಡಿ, ನಿಜ ಬಿಜೆಪಿನೂ ಸಹ ಮೋದಿ ಅವರು ಹೇಳ್ತಾರೆ ಈ ರೇವಡಿ ಕಲ್ಚರ್ ಬಗ್ಗೆ ವಿರೋಧವಾಗಿ ಮಾತಾಡ್ತಿದ್ರು. ಕ್ರಮೇಣ ಅವ್ರಿಗೆ ಒತ್ತಡ ಬಂತು, ಏನು ನಾವು ಏನಾದ್ರು ಕೊಡಿ, ಈಗ ಅವರು 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕೇಜ್ರಿವಾಲ್ ಹೇಳಿದ್ರು ಇವರು ಬಡವರಿಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ಅದನ್ನ ತೆಗೆದಾಕ್ತಾರೆ, ನೀವೆಲ್ಲ ಹುಷಾರಾಗಿರಿ ಅಂದ್ರೆ. ಇವ್ರು ಹೇಳಿದ್ರು ಇಲ್ಲ ನಾವು ಮಾಡುವುದಿಲ್ಲ ಅಂತಕ್ಕಂಥದ್ದು ಸ್ವತಃ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದರಿಂದ ಇವರು ಸಹ ರೇವಡಿ ಕಲ್ಚರ್ ಅಂದ್ರೆ ಏನಾಯ್ತು, ಮತದಾರರನ್ನ ಸೆಳೆಯುವ ಈ ಒಂದು ತಂತ್ರಗಳಿದೆಯಲ್ಲ, ಈ ಒಂದು ಗ್ಯಾರಂಟಿಗಳು ಅಥವಾ ಆಶ್ವಾಸನೆಗಳಿದಾವಲ್ಲ, ಅವುಗಳನ್ನ ಅತಿಯಾಗಿ ನೀಡಿದ್ರೆ ಬಹುಶಃ ಅದು ಹಣಕಾಸಿನ ಹೊರೆ ಆಗುತ್ತೆ, ವ್ಯಕ್ತಿತ್ವಕ್ಕೆ ಮತ್ತೆ ಮನೆಯ ನಡೆಸ್ತಕ್ಕಂಥ ಯಜಮಾನನಿಗೆ ಅಥವಾ ಕುಟುಂಬಕ್ಕೆ ಒಂದು ರೀತಿ ಅವಮರ್ಯಾದೆ ಮಾಡ್ತಾನೆ. ಏನಂದ್ರೆ ಅಕಾರ್ಡಿಂಗ್ ಟು UNDP ಸಸ್ಟೈನಬಲ್ ಡೆವಲಪ್ಮೆಂಟ್, ನಾನು ಸದೃಢವಾಗಿ ನನ್ನ ಜೀವನವನ್ನ ಸ್ವತಂತ್ರವಾಗಿ ಗೌರವದಿಂದ ಬದುಕುವ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನು ನಾವು ತಯಾರು ಮಾಡಬೇಕು. ಆ ರೀತಿಯ ಒಂದು ಪ್ರಯತ್ನ ಆಗ್ತಾ ಇಲ್ಲ. 83 ಜನ ಬಡತನದ ರೇಖೆಯಲ್ಲಿ ಇದ್ರು ಸಹ ಇವರು 25 ಕೋಟಿ ಜನರನ್ನ ನಾವು ಬಡತನದಿಂದ ಹೊರಗೆ ತಂದಿದ್ದೇವೆ ಅಂತ ಬಿಜೆಪಿ ಹೇಳ್ತಾರೆ. ಇರ್ಬೋದು, ಪ್ರಗತಿ ಆಗಿದೆ, ಮೋದಿಯವರ ನೇತೃತ್ವದಲ್ಲಿ ಪ್ರಗತಿ ಆಗಿಲ್ಲ ಅಂತ ಹೇಳಲ್ಲ, ಅನೇಕ ಅಭೂತಪೂರ್ವವಾದ ನಿರ್ಣಯಗಳು ತೆಗೆದುಕೊಳ್ಳಲ್ಲ. ಆದ್ರೆ ಈಗ ಕೇಜ್ರಿವಾಲ್ ಅವರು ಹೇಳಿ ದೊಡ್ಡ ತಪ್ಪು ಮಾಡಿದ್ರು. ನನ್ನ ಪ್ರಕಾರ ಏನ್ ಹೇಳಿದ್ರು, ಯಮುನಾ ನದಿಯನ್ನ ನಾನು ಕರೆಕ್ಟ್ ಮಾಡ್ತೀನಿ, ಅದನ್ನ ವಿಷ ಕಲುಷಿತದಿಂದ ಹೊರಗೆ ಮಾಡಿಲ್ಲ. ಜೊತೆಗೆ ಇನ್ನೊಂದು ಅಪರಾಧ, ಹರಿಯಾಣದಿಂದ ವಿಷದ ಅನಿಲವನ್ನ ನೀರು ಬಿಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಕೆಲವು ಸುಳ್ಳುಗಳನ್ನ ಹೇಳುವ ಮೂಲಕ ಅವರು ಒಂದು ರೀತಿಯಲ್ಲಿ ತಮ್ಮ ಒಂದು ವ್ಯಕ್ತಿತ್ವಕ್ಕೆ ಜನತೆಯನ್ನ
ಕಳ್ಕೊಂಡ್ರು. ಮತ್ತೆ ಅವರೇ ಸ್ವತಃ ಸೋತಿದ್ದಾರೆ ನೋಡಿ. 3 ಜನ ಪ್ರಮುಖ ನಾಯಕರು ಸೋತಿದ್ದಾರೆ. ಒಳ್ಳೆ ಅತಿಶಯ ಇದೆ ಸೇವಿಂಗ್ ಗ್ರೇಸ್. ಆ ದೃಷ್ಟಿಯಿಂದ ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಜನರಿಗೆ ಇರ್ತಕ್ಕಂಥ ಒಂದು ಪಾಠ, ಎಚ್ಚರಿಕೆ. ಏನು, ಯಾರು ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರ ಇರ್ತಾರೋ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಫಾರ್ ಸಮ್ ಟೈಮ್, ಸಮ್ ಪೀಪಲ್ ಫಾರ್ ಆಲ್ ದ ಟೈಮ್, ನಾಟ್ ಆಲ್ ದ ಪೀಪಲ್ ಫಾರ್ ಆಲ್ ದ ಟೈಮ್. ಅಂದ್ರೆ ಪ್ರಜಾಪ್ರಭುತ್ವದ ಕೆಲವು ಅದನ್ನ ಕೇಜ್ರಿವಾಲ್ ವಿನಮ್ರತೆಯಿಂದ ಒಪ್ಕೊಂಡಿದ್ದಾರೆ. ಆಮೇಲೆ ಪಕ್ಷದ ವಕ್ತಾರರು ಅದನ್ನ ಹೇಳ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ನೀವು ಆತ್ಮಾವಲೋಕನ ಇಂಟ್ರಾಸ್ಪೆಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು 10 ವರ್ಷ ಅಧಿಕಾರದಲ್ಲಿತ್ತು ಎಲ್ಲಿ ಹಿಡಿದಿರಿ. ಈ ರೀತಿ ಹೇಳಬಾರ್ದಿತ್ತು. ಅದು ಈಗ ರಚನಾತ್ಮಕ ಪಕ್ಷ ಕೆಲಸ ಮಾಡ್ತೀವಿ, ಮಾಡಿ ರಚನಾತ್ಮಕ ವಿರೋಧ ಪಕ್ಷ ಅಂದ್ರೆ ನಾಯಕ. ಆ ಒಂದು ಪಕ್ಷವನ್ನು ಹುಟ್ಟು ಹಾಕಿದಂತ ಕೇಜ್ರಿವಾಲ್ ಯಾವ ಅಣ್ಣಾ ಹಜಾರೆ ಅವ್ರ ಬಗ್ಗೆ ಇತ್ತಂತ ಒಂದು ಆನೆಸ್ಟ್ ಗೌರವ ಇತ್ತು, ಅದನ್ನು ಕಳೆದುಕೊಂಡು ಅಧಿಕಾರಕ್ಕೋಸ್ಕರ ಅವರು ರಾಜ್ಯಕ್ಕೆ ಬಂದು ದೆಹಲಿಯನ್ನ ಗೆದ್ರು. ಮತ್ತೆ ಪಂಜಾಬ್ನಲ್ಲೂ ಗೆಲುವು ಮಾಡಿದ್ರು. ಅನೇಕ ಕಡೆ ಚುನಾವಣೆಯಲ್ಲಿ ನಿಂತು ಸೋದ್ರು. ಆದ್ರೆ ಈ ರೀತಿಯ ಒಂದು ತಾತ್ಕಾಲಿಕವಾದ ಒಂದು ಯಶಸ್ಸಿನ ಮಂತ್ರ ಇದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ, ಆರೋಗ್ಯಕರವಾದಲ್ಲ. ಅದರಿಂದ ಶಾಶ್ವತವಾದ ಜನರ ಗೌರವವನ್ನ ಹೆಚ್ಚಿಡುವ, ಉದ್ಯೋಗವನ್ನು ನೀಡುವ, ಮನೆತನಗಳನ್ನು ಉಳಿಸ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅನುಕೂಲ. ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಐ ಯೂಸ್ ದಮ್ ಮೋರ್ ಮಾರ್ಕ್ಸ್ ದಾನ್ ಎನಿಬಡಿ ಎಲ್ಸ್. ಕಾಂಗ್ರೆಸ್ಗಿಂತ ಶೀಲಾ ದೀಕ್ಷಿತ್ ಕಾಲಕ್ಕಿಂತ ಒಳ್ಳೆ ಕೆಲಸ ಮಾಡಿಲ್ಲ. ಆದ್ರೆ ನೀವು ಮಾಡಿದ ಕೆಲಸಕ್ಕೆ ಒಂದು ಅಪವಾದ ರೀತಿಯಲ್ಲಿ ಈ ಕಳೆದ 2 ವರ್ಷ ನೀವು ನಡ್ಕೊಂಡ್ರಲ್ಲ, ಅದೇ ನಿಮಗೆ ಮತದಾರರಿಂದ ದೂರ ಇಡಲಿಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದು ನನ್ನ ಆರಂಭದ ಕೆಲವು ಅಂಶಗಳು. ವೆಲ್ ಸರ್ ಗಮನಿಸ್ತಾ ಇದ್ರಿ ಪುರಾಣಿಕ್ ಸರ್ ಸಾಕಷ್ಟು ವಿಚಾರಗಳ ಕುರಿತು ಉಲ್ಲೇಖ ಮಾಡಿ ಹೇಳ್ತಾ ಇದ್ರು. ಅಲ್ಲಿ ಆ ಪಕ್ಷ ಸೋಲೋ ಕಾರಣ ಏನು, ಕಳೆದ 2 ಅವಧಿ 10 ವರ್ಷ ದೆಹಲಿಯ ಚುಕ್ಕಾಣಿ ಹಿಡಿಯೋದಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಆದರೆ ಆ 10 ವರ್ಷ ಮಾಡಿದಂತ ಆಡಳಿತ 3ನೇದಾಗಿ ಹ್ಯಾಟ್ರಿಕ್ ಆಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ, ಆ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಆಪ್ನವರು ಎಡವಿದ್ರು. ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಇಲ್ಲಿ ಬಿಜೆಪಿ ಬಹುಮತವನ್ನ ಗಳಿಸಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇತ್ತ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾತನಾಡಿದ್ರು. ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳು ಸೋತಂತ ಅವರ ಪಕ್ಷ ಯಾವ ಕಾರಣಕ್ಕಾಗಿ ಸೋಲ್ತು, ಸೋಲಿಗೆ ಕಾರಣ ಹುಡುಕುವಂತ ಕೆಲಸ ಅಥವಾ ಮತದಾರರ ಆದೇಶ ಏನಿರಬಹುದು ಈ ವಿಚಾರವಾಗೂ ಕೂಡ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ಗೆದ್ದಂತ ಪಕ್ಷ ಬಿಜೆಪಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ, ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂತ ಪ್ರಮೋದ್ ಕಾರಕೂನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ಅಭಿನಂದನೆಗಳು. 1993ರಿಂದ ಇಲ್ಲಿ ತನಕ ಬರೋಬ್ಬರಿ 27 ವರ್ಷಗಳ ನಂತರ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಗೆ ಏರ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಖುಷಿ ಇದೆ? 27 ವರ್ಷ ಒಂದು ಏನೊಂದು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲೇ ಚುಕ್ಕಾಣಿ ಹಿಡ್ಲಿಕ್ಕೆ ಸಿಕ್ಕಿದ್ದಿಲ್ಲ. 27 ವರ್ಷ ಕಳೆದು ಹೋಗಿತ್ತು. ಹೌದು. ಇಲ್ಲಿ 15 ವರ್ಷ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಆಡಳಿತ ನಡೆಸಿದೆ. ನಾನು ಮೊದಲು ದೆಹಲಿಯ ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಓಕೆ. ಮತ್ತೊಂದು ನಮ್ಮ ಮಾಧ್ಯಮದವರಿಗೆ, ಅವರ ಜೊತೆಗೆ ಮಾಧ್ಯಮದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನೈಜ ಅಲ್ಲಿಯ ಸ್ಥಿತಿಗತಿಯನ್ನ ಜನರ ಮುಂದೆ ತಂದಿಟ್ಟಂತ ಮಾಧ್ಯಮದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಓಕೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಮತ್ತೆ ಅವರ ಸರ್ಕಾರ ತಮ್ಮ ಕೈಯಲ್ಲಿ ಮಾಡಿದಂತ ದುಷ್ಕೃತ್ಯಗಳು, ಸುಳ್ಳುಗಳು ಮತ್ತು ಹಗರಣಗಳಿಂದ ಇವತ್ತು ಅವರು ತಮ್ಮ ಆಡಳಿತವನ್ನ ಕಳ್ಕೊಂಡಿದ್ದಾರೆ. ಇವರು ಸುಳ್ಳು 15 ವರ್ಷ ಅಷ್ಟೇ ನಡೀತು. 15 ವರ್ಷ ಆದ್ಮೇಲೆ ಜನರು ಇವರ ನೈಜ ಸ್ಥಿತಿಯನ್ನ ಅರ್ತು ಇವತ್ತು ಪಾಠ ಕಲಿಸಿದಾರ್ರಿ. ಮಾಹಿತಿ ಇರೋ ಪ್ರಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ 49 ಸೀಟು, ಆಮ್ ಆದ್ಮಿ ಪಾರ್ಟಿ 21 ಮತ್ತೆ ಕಾಂಗ್ರೆಸ್ ಒಂದು ಅಲ್ಲಿ ಫಲಿತಾಂಶ ಗಳಿಸಿದೆ ಅಂತ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಅಲ್ಲ, ಈ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಮುಖವಾಡ ಕಲಿಸಿ ಬಿದ್ದಿದ್ದೀರಿ. ಇವರು ಆಡಳಿತ ಬಂದಾಗ ನಾನು ಸರ್ಕಾರದ ಯಾವ ಸೌಲಭ್ಯಗಳನ್ನ ತಗೊಳ್ಳೋದಿಲ್ಲ, ಸರ್ಕಾರಿ ಯೂಸ್ ಮಾಡೋದಿಲ್ಲ, ಸರ್ಕಾರಿ ಬಂಗಲೋ ಯೂಸ್ ಮಾಡೋದಿಲ್ಲ ಅಂತ ಹೇಳಿದವರು
ಅಲ್ಲಿ ಶೀಶ್ ಮಹಲ್, ನೀವು ಅದಕ್ಕೆ ಒಂದು ಟ್ಯಾಗ್ ಹಾಕಿದ್ರಿ ಮಾಧ್ಯಮದವರು, ಶೀಶ್ ಮಹಲ್ ಅಂತ. ಅಂದ್ರೆ ಅಷ್ಟು ಆಡಂಬರವಾದ ಆ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇತ್ರಿ. ದೆಹಲಿಯ ಜನರ ತೆರಿಗೆಯನ್ನು ಹೆಂಗ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ನಿರ್ದೇಶನ ಬೇಕಾ? ಓಕೆ, ಎಸ್ ಸರ್. ಈ ಒಂದು ಇದನ್ನ ಒಂದೇ ಅಲ್ಲ, ಇವ್ರಿಗೆ 5 ಕಾರಣ ಹೇಳ್ತೀನಿ. ಇವ್ರ 5 ಕಾರಣ ಇವತ್ತು ಸೋಲಿಗೆ ಇವತ್ತು 5 ಕಾರಣ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಓಕೆ. ಒಂದು, ಬೇಡದ ಒಂದು ಆಪಾದನೆಗಳು. ಈ ಚುನಾವಣೆ ಸಮಯದಲ್ಲಿ ಪ್ರಬುದ್ಧತೆಯನ್ನ ತೋರಿಸುದು ಬಿಟ್ಟು ಇವರು ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಹೋಗ್ಯಾರಲ್ಲ, ಅದು ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಗಂಟಲಲ್ಲಿ ಏನೊಂದು ಮುಳ್ಳು ಸಿಕ್ಕೊಂಡ್ಬಿಟ್ಟಿದೆ. ಆ ಮುಳ್ಳು ತೆಗಿಲಿಕ್ಕೆ ಬರೋದಿಲ್ಲ. ಓಕೆ, ಎಸ್ ಸರ್. ವೆಲ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಲಕ್ಷ್ಮೀಕಾಂತ್ ರಾವ್ ಸರ್, ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಮೇಲೆ ಒಂದಷ್ಟು ದೊಡ್ಡ ಮಟ್ಟದ ಆರೋಪ ದೆಹಲಿಯಲ್ಲಿ ನೀವು ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಒಂದು ಅಬಕಾರಿ ನೀತಿ ಹಗರಣ, ಅದಾದ್ಮೇಲೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ. ಈ ಎಲ್ಲ ಅಂಶಗಳು ನಿಮ್ಮ ಸೋಲಿ ಕಾರಣ ಆಯ್ತಾ ಹೇಗೆ ಸರ್? ಸರ್, ಭ್ರಷ್ಟಾಚಾರ ಎಲ್ಲಿ? ಯಾರು ಹೇಳಿದ್ದಾರೆ? ಏನು ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ದಾರೆ? ಓಕೆ, ಏನಿದೆ ಪ್ರೂಫ್ ನಿಮ್ಮ ಹತ್ರ? ಒಂದು FIR ನೀವು ಹೋಗಿ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ತಾರೆ. ಓಕೆ, ಯಾರು ಆರೋಪ ಇರ್ತಾರೆ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಬರೀ ಆರೋಪಕ್ಕೆ ಮಾತ್ರ ಸೀಮಿತ ಅಷ್ಟೇ. ಏನು ಭ್ರಷ್ಟಾಚಾರ ಅಂದ್ರೆ ಏನು? ಇವರು ಭ್ರಷ್ಟಾಚಾರ ಮಾಡಿ ಏನೋ ಒಂದಷ್ಟು ಹಣ ಕ್ರೋಢೀಕರಣ ಮಾಡಿರ್ಬೇಕು, ಹಣ ಸಂಗ್ರಹ ಮಾಡಿರ್ಬೇಕು, ಅದನ್ನ ಲಾವಿಶ್ ಸ್ಪೆಂಡಿಂಗ್ ಮಾಡ್ತಾ ಇರಬೇಕು. ಇಂಥದ್ದು ಏನಿದೆ? ಏನೂ ಇಲ್ಲ. ಖಂಡಿತ. ಅರವಿಂದ್ ಕೇಜ್ರಿವಾಲ್ ಅವರು ಶೀಶ್ ಮಹಲ್ ಅಂತ ಇವ್ರು ಏನು ಸುಮ್ಮನೆ ಬಬ್ಬೆ ಹೊಡಿತಾ ಇದ್ದಾರೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು, ಯಾರು ಮಾಡಿದ್ರು, ಅದು ಸರ್ಕಾರಿ ಬಂಗ್ಲೆ ಸರ್, ಅವರು ಸ್ವಂತ ಬಂಗ್ಲೆ ಅಲ್ಲ. ಓಕೆ, ಸರ್ಕಾರಿ ಬಂಗ್ಲೆಗೆ ವಿದೇಶಿಗರೆಲ್ಲ ಬರೋದಕ್ಕೆ ಶುರು ಮಾಡಿದ್ರು. ಬಂಗ್ಲೆ ಸುಸಜ್ಜಿತವಾಗಿ ಸರ್ಕಾರದವ್ರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ದುಡ್ಡು ಯಾರ ಹತ್ರನ ಇಸ್ಕೊಂಡು ಅದನ್ನ ಏನು 40 ಕೋಟಿ 50 ಕೋಟಿ ಏನು ಖರ್ಚು ಮಾಡಿ ಅವ್ರು ಮಾಡಿದ್ದಲ್ಲ. ಸರ್ಕಾರದ ವತಿಯಿಂದ ಸರ್ಕಾರದ ಒಂದು ಬಂಗ್ಲೆಯನ್ನ ರಿನೋವೇಷನ್ ಮಾಡಿದ್ದು, ಕಟ್ಟಿದ್ದು ಅಲ್ಲ, ರಿನೋವೇಷನ್ ಮಾಡಿದ್ದು. ಅದಷ್ಟು ಬಿಟ್ರೆ ಇವರು ಏನೋ ವ್ಯಾಗನಾರ್ ಕಾರಲ್ಲಿ ಓಡಾಡ್ತಾ ಇದ್ರು, ಇವಾಗೆಲ್ಲ ಬಿಟ್ಬಿಟ್ಟು ಏನೋ ಕಾರಲ್ಲಿ ಓಡಾಡ್ತಾ ಇದ್ರು. ಯಾವ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಯಾರು ಹೇಳಕ್ ತಯಾರಿಲ್ಲ. ಯಾವ ದೊಡ್ಡ ಕಾರಲ್ಲಿ ಓಡಾಡ್ತಾ ಇದ್ರು? ಯಾರು ಎಲ್ಲಾದ್ರೂ ತೋರಿಸಿದಾರೆ? ಏನು ದೊಡ್ಡ ಕಾರ್, ಏನು ಬೆನ್ಸ್ ಕಾರಲ್ಲಿ ಓಡಾಡಿದ್ರ, BMW ಓಡಾಡಿದ್ರ, ಏನ್ದ್ರಲ್ಲಿ ಓಡಾಡಿದ್ರು? ಇಲ್ಲ ಏರೋಪ್ಲೇನ್ಗಳಲ್ಲಿ ಓಡಾಡ್ತಾ ಇದ್ದಾರ? ಏನೂ ಇಲ್ಲ. ಭದ್ರತೆಯ ಪ್ರೋಟೋಕಾಲ್ ಯಾವ ರೀತಿ ಆಗಿರುತ್ತೆ ಅದೇ ತರ ಅಷ್ಟೇ. ಯಾವುದೇ ಒಬ್ಬ ಚೀಫ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅವ್ರ ಭದ್ರತೆಗೆ ಏನು ಬೇಕು ಪ್ರೋಟೋಕಾಲ್ ಅದ್ರ ಪ್ರಕಾರ ಹೋಗ್ತಾ ಇದ್ದಾರೆ. ಹಾಕ್ಬಿಟ್ರೆ ಬೇರೆ ಏನು ದೊಡ್ಡದಾಗಿ ಕರಪ್ಷನ್ ಅಂತಕ್ಕಂಥದ್ದನ್ನ ಯಾವ ರೀತಿ ಭಾರತೀಯ ಜನತಾ ಪಕ್ಷದವ್ರು ಇದನ್ನ ಪ್ರೊಜೆಕ್ಟ್ ಮಾಡಿದ್ರು ಅಂದರೆ, ಏನೋ ಇಡೀ ಇದು ಏನೋ ಸರ್ಕಾರದಲ್ಲಿರ್ತಕ್ಕಂಥ ಹಣ ಎಲ್ಲ ಲೂಟಿ ಹೊಡೆದು ಇವರು ಎಲ್ಲ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಥರದಲ್ಲಿ ಇವರು ಪ್ರಚಾರ ಮಾಡಿದ್ರು. ಆ ಪ್ರಚಾರ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥದ್ದು ನನ್ನ ವಿಚಾರ. ಆದರೆ ಎಲ್ಲೂ ಯಾವುದೇ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಲಿ, ಒಬ್ಬ ಕ್ಯಾಂಡಿಡೇಟ್ ಆಗಲಿ, ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ಇವತ್ತಿಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಒಂದು ಕಂಪ್ಲೇಂಟ್ ಇಲ್ಲ. ಕೊಡ್ಬೋದಿತ್ತು. ಎಲ್ಲೋ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅದಕ್ಕೊಂದು ಪ್ರೂಫ್ ಇರ್ತಾ ಇತ್ತು. ಅದ್ರ ಬಗ್ಗೆ ಏನೂ ಇಲ್ಲ. ಯಾರ್ಯಾರು ಪಕ್ಷದಲ್ಲಿ ದೊಡ್ಡ ದೊಡ್ಡ ಹಿರಿಯ ನಾಯಕರಿದ್ದಾರೆ, ಅರವಿಂದ್ ಕೇಜ್ರಿವಾಲ್ರು, ಮನೀಶ್ ಸಿಸೋಡಿಯಾ ಅವರು, ಸಂಜಯ್ ಸಿಂಗ್ ಅವರು, ಇವರೆಲ್ಲರ ಮೇಲೇನು ಮನೀಶ್ ಸಿಸೋಡಿಯಾ ಆಯಿತು, ಸತ್ಯೇಂದ್ರ ಜೈನ್ ಆಯಿತು, ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು. ಇವರೆಲ್ಲ ಏನು ಎಂಥ ಅಭೂತಪೂರ್ವವಾದಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ನೀವು ದೆಹಲಿಯಲ್ಲಿ ಹೋಗಿ ನೋಡ್ಬೇಕು ಸರ್. ಇವ್ರು ಸುಮ್ಮನೆ ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡು TV ಸುಮ್ಮನೆ ಕೊಟ್ಟಿದ ತಕ್ಷಣ BJP ಇವರು ಒಂದು ಕಡೆ, ಕಾಂಗ್ರೆಸ್ನವ್ರು ಅವ್ರು ಏನೋ ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು, ಏನು ಕೆಲಸ ಮಾಡಿಲ್ಲ, ಆಶ್ವಾಸನೆ ಕೊಟ್ಟರು, ಏನು ಮಾಡಿ. ದೆಹಲಿ ಶಾಲೆಗಳನ್ನ ನೋಡ್ಬೇಕು ಸರ್. ಯಾವ ಪ್ರೈವೇಟ್ ಶಾಲೆ, ಯಾವುದೇ ಇಂಟರ್ನ್ಯಾಷನಲ್ ಶಾಲೆ ಅದಕ್ಕೆ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಅಭೂತಪೂರ್ವವಾದಂಥ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತಂದಿದೆ ಆಮ್ ಆದ್ಮಿ ಪಾರ್ಟಿ. ಎರಡನೇದು, ಯಾವುದೇ ಸರ್ಕಾರ ಇಲ್ಲಿವರೆಗೂ ಸ್ವತಂತ್ರ ಬಂದಿದ್ದ ದಿವಸದಿಂದ ಇಲ್ಲಿವರೆಗೂ ಬಡವರಿಗೆ ಫ್ರೀಯಾಗಿ 200 ಯೂನಿಟ್ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಯಾರ ಗಮನದಲ್ಲೂ ಯಾರು ಯೋಚನೆನೇ ಮಾಡಿರಲಿಲ್ಲ ಇಂಥದ್ದು ಕೊಡ್ತಾರಂತ.
ಅಂತ ಅದ್ಭುತವಾದಂಥ ಒಂದು ಬೆನಿಫಿಟ್ ಅನ್ನ ಅರವಿಂದ್ ಕೇಜ್ರಿವಾಲ್ ಮೊದಲನೇ ಬಾರಿಗೆ ಕುಡಿತಕ್ಕಂಥ ನೀರು ಸರ್, ಬೇಸಿಕ್ ನೆಸೆಸಿಟಿ. ಪೈಪ್ ಲೈನ್ಸ್ ಎಳೆದಿದ್ದಾರೆ ದೆಹಲಿಯಲ್ಲಿ. ಸ್ವತಂತ್ರ ಬಂದಾಗ್ಲಿಂದ ಎಲ್ಲೆಲ್ಲ ಪೈಪ್ ಲೈನ್ಗಳಿಲ್ಲ ಅಲ್ಲೆಲ್ಲ ಪೈಪ್ ಲೈನ್ಗಳು ಹಾಕಿದ್ದಾರೆ, ನೀರು ಸರಬರಾಜು ಮಾಡ್ತಾ ಇದ್ದಾರೆ. 20,000 ಲೀಟರ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸರ್ ಬಡವರಿಗೆ. ಬಡವರು ಅದ್ರ ಬೆನಿಫಿಟ್ ನ ತಗೊಳ್ತಾ ಇದ್ದಾರೆ. ಆದ್ರೂ ಇವ್ರ ಅಪಪ್ರಚಾರ, ಅಲ್ಲೇನೋ ಗಂದಿ ನಾಲೆ ಬಂದ್ಬಿಡ್ತು, ಅದೇನೋ ಕಲುಷಿತವಾದಂಥ ನೀರು ಬಂದ್ಬಿಡ್ತು, ಹೀಗೆ ಅದಕ್ಕೆ ಯಾವುದಕ್ಕೂ ಒಂದು ಪ್ರೂಫ್ ಇಲ್ಲ. ನಾವು ಚೆನ್ನಾಗಿರೋ ನೀರು ಕುಡಿದ್ರೇನೆ ಒಂದೊಂದ್ಸತಿ ಬೇರೆ ಕಡೆ ಕುಡಿದ್ಬಿಟ್ರೆ ನೆಗಡಿ, ಜ್ವರ, ತಲೆನೋವು ಬಂದು ಎಲ್ಲ ಹಾಸ್ಪಿಟ್ಲೈಸ್ ಆಗಬೇಕಾಗ್ತದೆ. ಕುಲುಷಿತ ನೀರು ಕುಡಿದಿದ್ರೆ ಇಡೀ ಡೆಲ್ಲಿಯಲ್ಲಿರೋ ಜನ ಹಾಸ್ಪಿಟ್ಲಲ್ಲಿ ಇರಬೇಕಿತ್ತು. ಎಲ್ಲ ಒಂದು ಕಡೆ ಎಂಥದ್ದು ಇನ್ಸಿಡೆಂಟ್ ನಡೆದಿಲ್ಲ. ಹಾಗಾಗಿ ಇದೆಲ್ಲ ಅಪಪ್ರಚಾರ. ಪಕ್ಷದ ಏನು ಒಡೆದಾಕಬೇಕು ಅಂತಕ್ಕಂಥ ಒಂದೇ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಸರ್ವೋಚ್ಚ ನಾಯಕರುಗಳು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದು ಕಾನ್ಸ್ಪಿರಸಿ ಮಾಡಿ ಹೇಗೆ ಮಾಡಬೇಕು, ಹೇಗೆ ಬೆಳೆಸಬೇಕು, ಎಲ್ಲ ನಾಯಕರುಗಳನ್ನ ಸರ್ವನಾಶ ಮಾಡಬೇಕು. ಯಾಕಂದ್ರೆ ನಾವು ಇಡೀ ದೇಶದಲ್ಲಿ ಹರಡ್ತಾ ಇದ್ದೀವಿ. ಅಂತ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸರ್. ಹೇಳ್ತಾ ಇದ್ರು ಈಗ ಆಪ್ನವರು ಮಾಡಿದಂತ ಸಾಧನೆ, ಆಪ್ನವರು ದೆಹಲಿಯಲ್ಲಿ ಒಂದಿಷ್ಟು ಜನಪರ ಯೋಜನೆಯನ್ನ ಕೊಟ್ಟಿದ್ದಾರೆ, ಒಪ್ಕೊಳ್ಳುವಂತ ವಿಚಾರ. ಆದ್ರೆ ಇಷ್ಟೆಲ್ಲ ಯೋಜನೆಯನ್ನ ಕೊಟ್ಟಿದ್ರು ಕೂಡ ಜನ ಅವರ ಕೈ ಹಿಡಿಲಿಲ್ಲ, ಜನರ ಆಶೀರ್ವಾದ ಅವ್ರ ಮೇಲೆ ಇರಲಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಚಂಬಿ ಪುರಾಣಿಕ್ ಸರ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಪುರಾಣಿಕ್ ಸರ್, ದೆಹಲಿ ವಿಚಾರಕ್ಕೆ ಬರೋದಾದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಆಘಾತ ಅಂತೇಳಿ ನಾವು ಆಗ್ಲಿಂದ ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಇತ್ತ ಸತ್ಯೇಂದ್ರ ಜೈನ್ ನಂತರ ಘಟಾನುಘಟಿ ನಾಯಕರು ಸೋಲನ್ನ ಕಾಣ್ತಾರೆ ಅಂತ ಹೇಳಿದ್ರೆ ಸರ್, ಎಲ್ಲಾ ಲೆಕ್ಕಾಚಾರ ಉಲ್ಟಾ ಆಯ್ತಾ ಹೇಗೆ? ಒಂದ್ ರೀತಿನಲ್ಲಿ ಅವರು ಆಮ್ ಆದ್ಮಿ ಪಕ್ಷದ ವಕ್ತಾರ ಹೇಳಿದ್ದು ನಿಜ. ಏನಂದ್ರೆ ಇವರ ಏನು ಜೈಲಿಗೆ ಇವ್ರನ್ನೆಲ್ಲ FIR ಆಧಾರದ ಮೇಲೆ ಜೈಲಿಗೆ ಕಳಿಸಿದ್ರು. ಸುಮಾರು 3 ತಿಂಗಳು ಕೇಜ್ರಿವಾಲ್ಗೆ, ಮತ್ತೆ 2 ಸುಪ್ರೀಂ ಕೋರ್ಟ್. ಆಮ್ ಆದ್ಮಿ ಪಕ್ಷದ ಅವರು ವಕ್ತಾರರು ನಿಷ್ಠೆಯಿಂದ ಮಾತಾಡ್ತಾರೆ, ಅವ್ರಿಗೆ ಆ ಪಕ್ಷದ ಬಗ್ಗೆ ಒಂದು ಗೌರವ ಇರಬೇಕು, ಆಮೇಲೆ ಅದು ಬದ್ಧತೆ ಇದೆ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಜನ ಚುನಾವಣೆಯಲ್ಲಿ ನಿಮ್ಮನ್ನ ತಿರಸ್ಕರಿಸಿದಾಗ ನಾವು ಮಾಡಿದ್ದೆಲ್ಲ ಸರಿ ಅಂತಕ್ಕಂಥದ್ದು ಜನರಿಗೆ, ಮತದಾರರಿಗೆ, ಓಟನ್ನು ಕೊಟ್ಟಂತವರಿಗೆ ನೀವು ಒಂದ್ ರೀತಿನಲ್ಲಿ ನಿಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಕಾರಣ ಏನು? 10 ವರ್ಷದಲ್ಲಿ ನಿಮ್ಮಲ್ಲಿ ವಿಫಲತೆ ಇದೆ. ಮತ್ತೆ ನೀವು ಏನೇನ್ ಪ್ರಾಮಿಸ್ ಮಾಡಿದ್ರಿ ಅವೆಲ್ಲವನ್ನು ನಾನು ಹೇಳಿದ್ನಲ್ಲ, ಫಸ್ಟ್ ಇದರಲ್ಲಿ ನಾನು 2 ತಿಂಗಳಿಂದ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ಕೇಳಿದಾಗ ಆಟೋ ರಿಕ್ಷಾದವರು, ಕಾರ್ ಡ್ರೈವರ್ಗಳು ಅವರೆಲ್ಲ ಕೇಜ್ರಿವಾಲ್ ಬಗ್ಗೆ ಪ್ರೀತಿ ಗೌರವ. ಆದ್ರೆ ಒಟ್ಟಾರೆ ಒಂದು ಅಭಿಪ್ರಾಯ ಮೂಡ್ತಾ ಇತ್ತು. ಏನಂದ್ರೆ ಒಂದ್ ರೀತಿಯಲ್ಲಿ ಈ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ದೆಹಲಿಗೆ ಏನಾದ್ರೂ ಅನುಕೂಲ ಆಗುತ್ತೆ. ಮತ್ತೆ ಮೋದಿ ಅವರ ಒಂದು ನೇತೃತ್ವದಲ್ಲಿ ದೆಹಲಿ ಇಡೀ, ನಾನು ಹೇಳಿದ್ನಲ್ಲ, ಇಡೀ ಅವ್ರ ದೇಶನೇ ಆಳ್ತಕ್ಕಂಥವರಿಗೆ ಇದೊಂದು ದೊಡ್ಡ ಒಂದು ರೀತಿಯಲ್ಲಿ ಕಪ್ ಚುಕ್ಕೆ ಅಥವಾ ಒಂದು ರೀತಿಯಲ್ಲಿ ವಿರೋಧಾಭಾಸ. ಏನಪ್ಪಾ ಮನೆಗೆದ್ದು ಮಾರುಗೆಲ್ಲ ಅಂತಾರೆ, ಡೆಲ್ಲಿನಲ್ಲಿ ಕೇಜ್ರಿವಾಲ್ ಇವರು ಸೋಲ್ಸಿದ್ದಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ 2ನೇ ಅವಧಿಯಲ್ಲಿ ಇವರು ಕೆಲವು ಸ್ಟ್ರಾಟಜಿಕ್ ಮಿಸ್ಟೇಕ್ಸ್ ಮಾಡಿದ್ರು. ಏನು ಪ್ರಾಮಿಸ್ ಮಾಡಿದಂತ ಎಲ್ಲಾ ಒಂದು ಏನು ಭರವಸೆಗಳನ್ನ ಈಡೇರಿಸಲಿಲ್ಲ. ಜೊತೆಗೆ ಈ ಜನರ ಒಂದು ಕಲ್ಯಾಣಕ್ಕಾಗಿ ಇರಬೇಕಾದಂತ ಮುಖ್ಯಮಂತ್ರಿಯ ಇಮೇಜ್ ಏನಿತ್ತಲ್ಲ, ಮತ್ತೆ ಒಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಈ ಕೇಮ್ ವಿತ್ ಅ ಬ್ಯಾನ್ ಬಟ್ ಎಂಡೆಡ್ ವಿತ್ ಅ ವಿಂಪರ್. ಒಂದು ದೊಡ್ಡ ಶಬ್ದವನ್ನು ಮಾಡಿ ಭರವಸೆಯ ಮೂಲಕ ಬಂದ ಗಂಟೆ ಬಾರಿಸಿದವರು ಒಂದು ಮೆದು ಇದರಲ್ಲಿ ಉಸಿರಿನಲ್ಲಿ ಹೋದ್ರು ಅಂತ. ಹಾಗೆ ಆಗುತ್ತೆ. ಯಾಕಂದ್ರೆ ಪವರ್ ಕರಪ್ಟ್ಸ್ ಅಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಅಧಿಕಾರದ ಒಂದು ಮನ ಯಾವಾಗ 2ನೇ ಅವಧಿಯಲ್ಲಿ ನೀವು ಬರ್ತಿರೋ ಅದು ಎಲ್ಲ ಪಕ್ಷಕ್ಕೂ ಬರುತ್ತೆ, ಬಿಜೆಪಿಗೂ ಬರುತ್ತೆ, ಕಾಂಗ್ರೆಸ್ಗೆ ಈಗಾಗಲೇ ಬಂದಿದೆ. ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಮಾಡಿದಂತ ಒಳ್ಳೆ ಕೆಲಸವನ್ನ ಇವ್ರು ಕಂಟಿನ್ಯೂ ಮಾಡಿದ್ರೆ പക്ഷെ ಕಾಂಗ್ರೆಸ್ ಬೇರೆ ಕಡೆ ಗೆಲ್ತಾ ಇತ್ತು. ಬಟ್ ಡೆಲ್ಲಿಯಲ್ಲಿ ಅವರು ವಿಫಲರಾದ್ರು. ಶೀಲಾ ದೀಕ್ಷಿತ್ ಒಳ್ಳೆ ಕೆಲಸ ಮಾಡಿದ್ರು, ಅವ್ರನ್ನ ಕೇಜ್ರಿವಾಲ್ ಸೋಲಿಸಿದ್ರು. ಅಂದ್ರೆ ಏನಾಯ್ತು, ಜನ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ, ಬದಲಾವಣೆಯನ್ನು ಬಯಸ್ತಾರೆ. ಯಾವ ಬದಲಾವಣೆಯನ್ನು ಬಯಸ್ತಾರೆ? ಒಂದು ಮುಂದೆ ನಮಗೆ ಜೀವನಕ್ಕೆ ಬೇಕಾದಂತ ಅನುಕೂಲಗಳನ್ನ, ಉದ್ಯೋಗ, ಅವ್ರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರು ಹೇಳಿದ್ದನ್ನು ನಾನು ಹೇಳಿದ್ದೀನಿ ಕಳೆದ ಒಂದು 3 ದಿವಸದಿಂದ, ಅದನ್ನು ಹೇಳಿದ್ದೀನಿ. ಅದೇನಾದ್ರು ಅವ್ರಿಗೆ ಗೆಲುವಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರು ಮಾಡಿದ್ದಾರೆ. ಇಡೀ ಒಂದು ಫ್ಯಾಮಿಲಿಯಲ್ಲಿ 1:3 ವೋಟ್ಸ್ 3 ವೋಟ್ ಬಂದ್ರೆ ಅವರಿಗೆ ಅಟ್ಲೀಸ್ಟ್ ವಿನಿಂಗ್ ಮಾರ್ಜಿನ್. ಈಗ ಸೋತಿರ್ತಕ್ಕಂಥದ್ದು 3 ರಿಂದ 5 ಸಾವಿರ ಇರೋದ್ರಿಂದ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ 2 ಅವಧಿಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಈ 3ನೇ ಅವಧಿಯಲ್ಲಿ ನಿಮಗೆ ಪಾಠ ಕಲಿಸಿದ್ದಾರೆ. ಆದ್ರಿಂದ ಪ್ರಜೆಗಳನ್ನ ಹೇಗೆ ಕೇಜ್ರಿವಾಲ್ ವಿನಮ್ರತೆಯಿಂದ ಜನರ ಒಂದು ತೀರ್ಪಿಗೆ ಗೌರವ ಕೊಟ್ಟರು, ಹಾಗೆ ನಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದೆ. ಕಾಂಗ್ರೆಸ್ಗೂ ಇದು ಅಗತ್ಯ ಇದೆ. ಕಾರಣ ಏನು? ಬಿಜೆಪಿಯವರು ಈ ರೀತಿ ಡೆಲ್ಲಿ ಗೆದ್ದಿರೋದ್ರಿಂದ ಅದೇನು ವಿಜೃಂಭಣೆಯಿಂದ ಮಾಡ್ತಕ್ಕಂಥ, ಅವರು 2,500 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇದು ಫ್ರೀ ಬಿಡ್ ಆಗುತ್ತೆ. ಆದ್ರೆ ಅದನ್ನು ವೆಲ್ಫೇರ್, ಕಲ್ಯಾಣದ ದೃಷ್ಟಿಯೇ ತರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚಿಂತಕರ ಒಂದು ಅಪೇಕ್ಷೆ. ಕಾರಣ ಏನು? ಅವರು ಭಿಕ್ಷೆ ಬೇಡುವುದಲ್ಲ ಅವರನ್ನ, ಆದ್ರೆ ಆತ್ಮಗೌರವದಿಂದ ಬದುಕ್ತಕ್ಕಂಥ ಜನರನ್ನ
ಪ್ರಜೆಗಳನ್ನು ನಾವು ತಯಾರು ಮಾಡಕ್ಕೆ ಹೊರತು ಕೇವಲ ರಾಜಕೀಯ ಪಕ್ಷದ ಅಧಿಕಾರದ ಮೂಲಕ ಬರುವ ಕೆಲವು ಬೆನಿಫಿಟ್ ಗಳನ್ನ ಪಡೆತಕ್ಕಂತಹದ್ದು ರೀತಿಯಲ್ಲಿ ತರಬಾರ್ದು. ಅದರಿಂದ 2ನೇ ಅವಧಿಯಲ್ಲಿ ಕೇಜ್ರಿವಾಲ್ ಅವರು ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಅಪಾತ್ರ ಇದೆ, ಅದು ಚುನಾವಣೆ ಇದು ಕೋರ್ಟ್ ನಲ್ಲಿ ತೀರ್ಮಾನ ಆಗೋವರೆಗೂ ಯಾರು ಹೇಳಲ್ಲ. ಆದ್ರೆ ನಾನು ಹೇಳಿದ್ನಲ್ಲ, ಹೊಗೆ ಇಲ್ಲದೆ ಬೆಂಕಿ ಬರಲ್ಲ. ಈ ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಕಾರಣಕ್ಕೆ ಅವರೇ ಕಾರಣ. ಈ ಬಿಜೆಪಿಯ ಅಪಪ್ರಚಾರ ಅಂತಕ್ಕಿಂತ ಜನರ ಒಂದು ಏನು ಮನಸ್ಸಿನಲ್ಲಿರ್ತಕ್ಕಂಥ ನಿಲುವಿದೆಯಲ್ಲ, ಅದು ಬಿಜೆಪಿಯ ವಿರುದ್ಧ, ಬಿಜೆಪಿಯ ಪರವಾಗಿ ಕೇಜ್ರಿವಾಲ್ ವಿರುದ್ಧ ಬಂದಿದೆ ಅಂತಕ್ಕಂಥದ್ದನ್ನ ಈಗ ನಾವು ಪ್ರಜಾಪ್ರಭುತ್ವಕ್ಕೆ ಗೌರವ ಸಲ್ಲಿಸುವ ರೀತಿಯಲ್ಲಿ ವಿನಮ್ರತೆಯಿಂದ ಒಪ್ಪಬೇಕು. ಜನರ ತೀರ್ಪಿಗೆ ಬೆಲೆ ಕೊಟ್ಟ ಹಾಗೆ ಅದೇ ರೀತಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಇದೊಂದು ಎಚ್ಚರಿಕೆ ಗಂಟೆ ಬಿಜೆಪಿಯವರಿಗೂ, ಕಾಂಗ್ರೆಸ್ನವ್ರಿಗೂ ಮತ್ತು ಆಮ್ ಆದ್ಮಿ ಪಕ್ಷಕ್ಕೂ. ಮತ್ತೆ ನೀವು ಅಧಿಕಾರಕ್ಕೆ ಬರ್ಬೋದು, ಬನ್ನಿ, ಅದೇನು ಅಗತ್ಯ ಇಲ್ಲ. ಈ ಪಂಜಾಬ್ನಲ್ಲಿ ನಿಮ್ ಸರ್ಕಾರ ಇದೆ, ಅದನ್ನ ಉಳಿಸ್ಕೊಳ್ಳಿ ಮೊದಲು. ಈ ಕಮಲ ಆಪರೇಷನ್ ಏನಾದ್ರೆ ಅದಕ್ಕೂ ಡೇಂಜರ್ ಇದೆ. ಇದರಿಂದ ಕೇಜ್ರಿವಾಲ್ ಅನ್ಮೋಲ್ ಸ್ವಲ್ಪ ರಕ್ಷಣೆ ಕೊಡ್ಲಿಕ್ಕೆ ಹೇಳಿ ನೀವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ ಜೊತೆ, ಯಾವಾಗ ಜನ ನಿಮ್ ಜೊತೆಗಿಲ್ಲೋ ಈ ಫಲಿತಾಂಶ ಬರುತ್ತೆ. ಇದು ಪ್ರಜಾಪ್ರಭುತ್ವದ ಗೆಲುವು. ಆಮ್ ಆದ್ಮಿ ಪಕ್ಷದ ಸೋಲಿದ್ರು ಸಹ ಪ್ರಜಾಪ್ರಭುತ್ವದ ಗೆಲುವು. ಆಮ್ ಆದ್ಮಿ ಪಕ್ಷ ಪ್ರಜಾಪ್ರಭುತ್ವದ ಒಂದು ಭಾಗ, ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿ ಕೆಲಸ ಮಾಡ್ಲಿ. ಬಿಜೆಪಿ ಮಾಡತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸ್ಲಿ. ಅವರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ಈ ವಿರೋಧ ಪಕ್ಷ ಇಟ್ಟುಕೊಂಡು ಪ್ರೂವ್ ಮಾಡ್ಲಿ. ಕೋರ್ಟಿನಲ್ಲಿ ಇವೆಲ್ಲ ತೀರ್ಮಾನ. ಅಲ್ಲಿವರೆಗೂ ಜನಾಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಜನಾಭಿಪ್ರಾಯಕ್ಕೆ ಗೌರವ ಕೊಡ್ಬೇಕು. ಎಸ್, ವೆಲ್ ಸರ್, ಪುರಾಣಿಕ್ ಸರ್ ಸಾಕಷ್ಟು ವಿಚಾರಗಳ ಕುರಿತು ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಇಲ್ಲಿ ಘಟಾನುಘಟಿ ನಾಯಕರು ಸೋತಿದ್ದಾರೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಹಾಗೇನೆ ಮಾಜಿ ಸಚಿವ ಸತ್ಯೇಂದ್ರ ಜೈನ್ ಕೂಡ ಸೋತಿದ್ದಾರೆ. ದಂಗಲ್ ಇದೊಂದು ನಿರೀಕ್ಷಿತ ಫಲಿತಾಂಶವ? ಯಾಕಂತ ಹೇಳಿದ್ರೆ ನಾವು ಎಕ್ಸಿಟ್ ಪೋಲ್ಗಳ ಅಂಕಿಅಂಶಗಳ ಬಗ್ಗೆ ಮೊನ್ನೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ, ಏನಾಗ್ತಾ ಇದೆ ಎನ್ನುವುದಾಗಿ. ಅದೇ ರೀತಿಯಲ್ಲಿ ಎಲ್ಲಿ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಮಟ್ಟಿಗೆ ಬಿಜೆಪಿ ನಂಬರ್ಸ್ಗಳನ್ನ ಗಳಿಕೆ ಮಾಡುವಲ್ಲಿ ಸಕ್ಸಸ್ ಆಗಿದೆ ಎನ್ನುವುದಾಗಿ ಚರ್ಚೆಗಳಾಗ್ತಾ ಇವೆ. ಹಾಗೆಯೇ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, 1998ರಿಂದ 2013ರವರೆಗೆ ದೆಹಲಿಯಲ್ಲಿ ಆಡಳಿತ ನಡೆಸಿದ ಪಕ್ಷ ನಿಮ್ಮದು. ಆದರೆ ಕಳೆದ 2 ಅವಧಿಯ ವಿಧಾನಸಭೆ ಚುನಾವಣೆ 2015, 2020 0 ಸುತ್ತಿದ್ರಿ. ಈ ಬಾರಿಯೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಯಾಕೆ ಹೀಗೆ ಅಂತ ಹೇಳಿ? ಒಂದು ವಿಚಾರ ಬಹಳ ಸ್ಪಷ್ಟ. ಇವತ್ತಿನ ದಿನ ದೆಹಲಿ ಅಂತ ಏನು ನೋಡ್ತಿದ್ದೀರಿ, ಅದರ ಕೊಡುಗೆ ಕಾಂಗ್ರೆಸ್ದು. ಇವತ್ತಿನ ದಿನ ದೆಹಲಿಯೂ ಕೂಡ ಒಂದು ಆಡಳಿತಾತ್ಮಕ ಪ್ರದೇಶ ಅಂತ ಏನು ಗುರುತಿಸ್ಕೊಂಡಿದೆ, ಅದಕ್ಕೆ ಕಾರಣ ಕಾಂಗ್ರೆಸ್. ದೆಹಲಿಗೆ ಅದರದೇ ಆದಂತಹ ಸ್ಥಾನಮಾನಗಳು ಸಿಗಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನು ಹೊಂದಿದ್ದಂಥದ್ದು ಶೀಲಾ ದೀಕ್ಷಿತ್ ಮತ್ತು ಕಾಂಗ್ರೆಸ್. ಅರವಿಂದ್ ಕೇಜ್ರಿವಾಲ್ ಅವರು ಏನೇ ಮಾಡಿದ್ರು ಅದರ ಎಕ್ಸ್ಟೆನ್ಷನ್ ಅಷ್ಟೇ ಹೊರತು ಅವರ ಯಾವ ವಿಚಾರವೂ ಅಲ್ಲ. ಇನ್ನು 2015ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಹೋದಂತಹ ಬಿಜೆಪಿ ಅರ್ಧ ಭಾಗದಷ್ಟು ಕಾಂಗ್ರೆಸ್ಸಿನ ಸಂಘಟನೆಯನ್ನು ಬಿಜೆಪಿಗೆ ಕರ್ಕೊಳ್ತು. ಇನ್ನು ಅರ್ಧ ಭಾಗದಷ್ಟನ್ನ ಸಂಘಟನೆಯನ್ನು ಆಮ್ ಆದ್ಮಿ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಸೊ ಸಂಘಟನಾತ್ಮಕವಾಗಿ ನಾವು ನಮ್ಮ ಶಕ್ತಿಯನ್ನ ದೆಹಲಿಯ ಪ್ರದೇಶದಲ್ಲಿ ಕಳ್ಕೊಂಡ್ವಿ. ಅದಾದ ನಂತರದಲ್ಲಿ ಇವತ್ತಿನ ದಿನ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಮನೆಗೆ ಹೋಗಿದೆ ಅಂತಂದ್ರೆ ಇದು ಬಿಜೆಪಿಯ ಗೆಲುವು ಅಂತ ನೀವೇನು ಅನ್ಕೋತಿದ್ದೀರಿ. ಆದರೆ ಇದು ಕಾಂಗ್ರೆಸ್ ನಡೆಸಿದಂತಹ ಒಂದು ಹೋರಾಟ. ಕಾಂಗ್ರೆಸ್ ಅವತ್ತಿನ ದಿನ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಹಗರಣ ಆಗಿದೆ ಅಂತ ಕೊಟ್ಟಂತಹ ಕಂಪ್ಲೇಂಟ್, ಪವನ್ ಖೇರಾ ಮತ್ತು ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಪುತ್ರ ಕೊಟ್ಟಂತಹ ಕಂಪ್ಲೇಂಟ್, ಮತ್ತು ಸುಮಾರು 25 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅರವಿಂದ್ ಕೇಜ್ರಿವಾಲ್ಗೆ ವೋಟ್ ಹಾಕೋದಕ್ಕೆ ಇಷ್ಟ ಇಲ್ಲದೆ ಬಿಜೆಪಿ ಕಡೆ ಮುಖ ಮಾಡದೆ ಆಲ್ಟರ್ನೇಟಿವ್ ನಮಗೆ ಕಾಣಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಅಂತ ಹೇಳಿ ವೋಟನ್ನು ಶಿಫ್ಟ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಸೊ ಬಹಳ ದಿಟ್ಟತನದಿಂದ ನಾವು ಚುನಾವಣೆಯನ್ನು ನಡೆಸಿದ್ದೀವಿ. ಖಾತೆ ತೆರೆದೇ ಇರ್ಬೋದು, ಆದರೆ ಖಂಡಿತವಾಗ್ಲೂ ನೀವು ಗಮನಿಸಬೇಕಾಗಿರುವಂಥದ್ದು ದ ವೇ ವಿ ಹ್ಯಾವ್ ಟ್ರಾವೆಲ್ಡ್. ನಮ್ಮ ಜರ್ನಿಯನ್ನು ನೀವು ನೋಡಬೇಕು. ಏನೂ ಇಲ್ಲದೆ ಅಂದರೆ ಆ ಒಂದು ಸುನಾಮಿಯಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲೂ ಕಳ್ಕೊಳ್ತು ಅವತ್ತಿನ ದಿನ 2015ರಲ್ಲಿ. ಆದರೆ ಅಲ್ಲಿಂದ ಇಲ್ಲಿ ತನಕ ಸೊ ಕೇಜ್ರಿವಾಲನ್ನು 28 ಸೀಟಿಗೆ ತಂದು ಕೂರಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಎಸ್, ವೆಲ್ ಮೇಡಮ್. ಹಾಗೆಯೇ ಬಿಜೆಪಿ ವಕ್ತಾರರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಹೋಗೋಣ. ಪ್ರಮೋದ್ ಅವರೇ,
ಪ್ರಮುಖವಾಗಿ ಬೇರೆ ರಾಜ್ಯಗಳ ಅಥವಾ ಬೇರೆ ಸರ್ಕಾರಗಳ ಗ್ಯಾರಂಟಿ ವಿಚಾರವಾಗಿ ಕಟು ಟೀಕೆಯನ್ನ ಮಾಡಿಕೊಂಡು ಬಂದಿದ್ದು ಬಿಜೆಪಿ ನಾಯಕರು. ದೆಹಲಿಯಲ್ಲಿ ಮೋದಿ ಕಿ ಗ್ಯಾರಂಟಿ ಘೋಷಣೆ ಮಾಡಿದ್ರಿ, ಈಗ ನಿಮ್ಮ ಪಕ್ಷ ಗೆದ್ದಿದೆ, ಈಗ ನಿಮ್ಮ ಗ್ಯಾರಂಟಿಯಿಂದ ಆರ್ಥಿಕತೆ ಮೇಲೆ ಹೊಡೆತ ಬೀಳಲ್ವಾ? ರಾಜ್ಯ ದಿವಾಳಿ ಆಗಲ್ವಾ? ಹೇಗೆ ಸರ್? ಒಳ್ಳೆ ಪ್ರಶ್ನೆ ಇದೆ. ನಮ್ಮ ಮ್ಯಾನಿಫೆಸ್ಟೋ ವಿಕಸಿತ ಡೆಲ್ಲಿ ಅಂತ ಏನ್ ಮ್ಯಾನಿಫೆಸ್ಟೋ ನಾವು ತೆಗೆದಿದೀವಿ, ಅದು ವೈಜ್ಞಾನಿಕವಾಗಿ ಮತ್ತು ಅಗದಿ ಏನೊಂದು ಈ ಭೂಮಿ ಮೇಲೆ ಏನು ವಾಸ್ತವಾಂಶ ಇದೆ ಅದರ ಪ್ರಕಾರ ನಮ್ದೊಂದು ಮ್ಯಾನಿಫೆಸ್ಟೋ ರೆಡಿ ಆಗಿದೆ. ನಾವು ಯಾವ ಜನಪರವಾದ ಸ್ಕೀಮ್ಗಳವ ಅವನ್ನ ಮುಂದುವರಿಸ್ತಾ ಇದೀವಿ ಅಂತಂದ್ರೇನು, ಅಲ್ಲಿ ಯಾವುದೇನೆ ಒಂದು ಭ್ರಷ್ಟಾಚಾರ ಆಗುವಂತ ಲಕ್ಷಣಗಳಿದ್ರೆ, ಇಲ್ಲ ಅದು ಜನರಿಗೆ ತೊಂದರೆ ಆಗುದಂತಿದ್ರೆ ಅಲ್ಲಿ ಅದನ್ನ ಫಿಲ್ಟರ್ ಮಾಡಿ ಜನರಿಗೆ ಅದನ್ನ ಮುಟ್ಟುವಂಗ ಕೆಲಸ ಮಾಡುತ್ತೆ ಅಂತ ಮ್ಯಾನಿಫೆಸ್ಟೋ ಅದನ್ನ ಮಾಡ್ತೀವಿ. 2,500 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ಬೇಕಂತ ಮಾಡ್ತೀವಿ. ಮತ್ತೆ ವಿಧವೆಯರಿಗೆ, ದಿವ್ಯಾಂಗರಿಗೆ 2,500ರಿಂದ 3,000 ರೂಪಾಯಿ ಕೊಡ್ಬೇಕಂತ ನಾವು ಘೋಷಣೆ ಮಾಡಿದೀವಿ. ಆಮೇಲೆ ಅಲ್ಲಿ ಉದ್ಯೋಗ ಅವಕಾಶ, ಅಲ್ಲಿನ ಗವರ್ಮೆಂಟ್ ಒಂದು ಸೆಕ್ಟರ್ ಅಲ್ಲಿ ಏನೊಂದು ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಬಗ್ಗೆ ನಮ್ಮ ಮ್ಯಾನಿಫೆಸ್ಟೋ ಬರ್ತಿದೀವಿ. ನಾವು ವೈಜ್ಞಾನಿಕವಾಗಿ ಫ್ರೀ ಬೀಸ್ ಕೊಟ್ಟಿದೀವಿ. ಹೌದೌದು, ನೀವು ಮಾಡಿದ್ರೆ ಅದು ವೈಜ್ಞಾನಿಕ, ಬೇರೆಯವ್ರು ಮಾಡಿದ್ರೆ ಅದು ಅವೈಜ್ಞಾನಿಕ. ಯಾವ್ದ್ರಿ ಇದು ಹೊಸ? ಹಂಗಿದ್ಮೇಲೆ ನೀವು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ಬೇಕು, ಯಾವ ಬಿಜೆಪಿಯ ನಾಯಕರಿಗೂ ಕೂಡ ನೈತಿಕತೆ ಇಲ್ಲ. ಕರ್ನಾಟಕದಲ್ಲಾಗ್ಲಿ ತೆಲಂಗಾಣದಲ್ಲಾಗ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಘೋಷಿಸಿರುವಂತಹ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಕ್ಕೆ. ಹಂಗಿದ್ರೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಡಿಫೆಂಡ್ ಮಾಡ್ಕೋಬೇಡಿ. ದಯವಿಟ್ಟು ಮೇಡಮ್ ಮಾತಾಡ್ಲಿ ಅವರು. ಆ ಎಗ್ ತೊಗೊಂಬರ್ಬೇಕಂತ ಮಾಡಿದ್ದೆ, ನಿಮ್ ಕೈಯಲ್ಲೇನೆ ಕೊಡ್ಬೇಕಂತ ಮಾಡಿದ್ದೆ. ಬಟ್ ನಾನು ಆನ್ಲೈನ್ ಅಲ್ಲಿ ಕೂತಿದ್ದೀನಿ. ನಿಮ್ಮ ಕಾಂಗ್ರೆಸ್ಸಿನ ಒಂದು ವರ್ತನೆ ಅಲ್ಲಿ ನೀವು ಡೆಲ್ಲಿಯಲ್ಲಿ ನೀವು ಇಲ್ಲೇ ಇಲ್ಲ ಮೇಡಮ್, ಡೆಲ್ಲಿಯಲ್ಲಿ ಇಲ್ಲೇ ಇಲ್ಲ. ನಿಮ್ ಲೀಡರ್ಸ್ ಎಲ್ಲಾರು ನಾವು ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಕ್ಕೇನೆ ವೋಟ್ ಡಿವಿಷನ್ ಆಗಿತ್ತು. 48 ಸೀಟ್ ನೆನಪಿರ್ಲಿ ತಮಗೆ, ಡೇಟಾ ತೆಗೆದು ಓದಿ. ಇವತ್ತು ಬಿಜೆಪಿದವ್ರು ನಿಮ್ ಪಕ್ಷದವ್ರು ನಮ್ ಬಿಜೆಪಿಗೆ ಬಂದ್ರಂತೆ, ಇನ್ನೊಂದಿಷ್ಟು ಮಂದಿ ಆಪಗ್ ಹೋದ್ರಂತೆ. ನೀವು ಒಪ್ಕೊಂಡ್ ಬಿಡಿ, ನಿಮ್ಮ ನಾಯಕತ್ವ ಅಲ್ಲಿ ನಿಶಕ್ತವಾಗಿದೆ. ನಿಮ್ಮ ನಾಯಕರು ಯಾರು ಅಲ್ಲಿ ಇಲ್ಲೇ ಇಲ್ಲ, ಎಲ್ಲಾರು ಮನೆಯಲ್ಲಿ ಬೆಚ್ಚಿಗೆ ಥಂಡಿಯಲ್ಲಿ ಬೆಚ್ಚಿಗೆ ಹೊತ್ಕೊಂಡು ಕೂತಿದ್ದಾರಂತ ಒಪ್ಕೊಂಡ್ ಬಿಡಿ ಮೇಡಮ್. ವೋಟ್ ಪರ್ಸೆಂಟೇಜ್ ಅಲ್ಲ, 27 ವರ್ಷ ನೀವು ಚಳಿ ಕಾಯಿಸ್ಕೊಂಡಂಗೆ ಎಲ್ಲ ಬಿಡಿ, ಯಾಕೆ ಮಾತಾಡ್ತೀರಿ ಮೇಡಮ್? ಇವತ್ತು ಫಲಿತಾಂಶದ ದೊಡ್ಡ ಶೂನ್ಯ ಯಾಕೆ ಬರ್ತಿತ್ತು? 1 ಸೀಟ್ ಗೆಲ್ಬೇಕಾಗಿತ್ತು. ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಸಮರ್ಥನೆ ಮಾಡ್ಕೊಳ್ಳೋಂತ ನಿಮ್ಮ ಹತ್ರ ಮುಖ ಇದೆಯಾ? ನಿಮ್ಮ ಹತ್ರ ಮುಖ ಇದೆಯಾ? ತೆಗೆದು ನೋಡಿ ಪ್ರಮೋದ್ ಅವರೇ, ವೋಟ್ ಪರ್ಸೆಂಟೇಜ್ ತೆಗೆದು ನೋಡಿದೀರಾ? ಯಾ ಸಮರ್ಥನೆ ಇಟ್ಕೊಂಡು 20ರಿಂದ 25 ಕ್ಷೇತ್ರಗಳಲ್ಲಿ ವೋಟ್ ಪರ್ಸೆಂಟೇಜ್ ತೆಗೆದು ನೋಡಿದೀರಾ? ವೋಟ್ ಎಲ್ಲೆಲ್ಲಿ ಡಿವಿಷನ್ ಆಯ್ತು ಅಂತ ನೋಡಿದೀರಾ? ಅದರಿಂದ ಬಿಜೆಪಿಗೆ ಎಷ್ಟು ಹೆಲ್ಪ್ ಆಯ್ತು ಅನ್ನೋದನ್ನ ನೀವು ನೋಡಿದೀರಾ? ಇಲ್ಲಾಂದಿದ್ರೆ 3 ಸೀಟಿಂದ ನೀವು 30 ಸೀಟ್ ಬರೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಮಾತಾಡ್ತೀರಿ? ನಾವು ಸೀರಿಯಸ್ ಆಗಿ ಚುನಾವಣೆ ನಡೆಸಿದೀವಿ. ಒಂದ್ ನಿಮಿಷ ಮೇಡಮ್, ಮಾತಾಡಿ ಮುಗಿಸ್ಲಿ. ಪ್ರಮೋದ್ ಅವರೇ ಮಾತಾಡಿ. ನಾವು ತಗೊಂಡಿದೀವಿ ಮೇಡಮ್, ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ. ನೀವು ಯಾವ ಮುಖ ಇಟ್ಟುಕೊಂಡು ಇವತ್ತು ಡಿಬೇಟಿಗೆ ಬಂದಿದ್ರಿ ಮೇಡಮ್? ಏನ್ ನಿಮ್ಮ ಹತ್ರ ಸಮರ್ಥನೆ ಇದೆ? ಸೋತ್ ಬಿಟ್ಟಿದೆ ಅಂತ ಒಪ್ಕೊಳ್ಳಿ. ನಾವು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಗೆದ್ದಿರೋದಕ್ಕೆ. ಆದ್ರೆ ಯಮುನಾ ನದಿಯ ನೀರನ್ನ ಪರಿಶುದ್ಧಗೊಳಿಸೋ ತನಕ ನಿಮ್ ಹಿಂದೆ ಇರ್ತೀವಿ ನಾವು, ಹೇಳ್ತಾ ಇದೀವಿ ಕೇಳಿ. ಮೇಡಮ್, ಇಂತ ಹೊಲಸ ಕೀಳು ಮಟ್ಟದ ರಾಜಕಾರಣದಿಂದಲೇ ಇವತ್ತು ಕೇಜ್ರಿವಾಲ್ ಅವರ ಗವರ್ಮೆಂಟ್ ಬಿದ್ದಿದೆ ಮೇಡಮ್. ಸುಳ್ಳು ಹೇಳಿ ಮೇಡಮ್, ಅಲ್ರಿ 10 ವರ್ಷದಿಂದ ಅಲ್ಲ ಪ್ರಮೋದ್ ಅವರೇ, ಒಂದೇ ಒಂದು ಪ್ರಶ್ನೆ ಇದೆ ನನಗೆ. ಒಂದೇ ಒಂದು ಪ್ರಶ್ನೆ ಇದೆ ಬಿಜೆಪಿಗೆ. ಅಲ್ಲ ಒಂದ್ ನಿಮಿಷ, ಒಂದೇ ಒಂದು ಪ್ರಶ್ನೆ ಇದೆ ನನಗೆ ಬಿಜೆಪಿಗೆ. ಎಲ್ಲ ಮರ್ತ್ಬಿಡಿ. ಮೂಲಭೂತ ಸೌಕರ್ಯ, ಅನ್ನ, ನೀರು, ಭೂಮಿ ಅಂದ್ರೆ ನಾನು ರೈತರ ಭೂಮಿಯನ್ನ ರೆಫರ್ ಮಾಡ್ತಾ ಇದ್ದೀನಿ ಇಲ್ಲಿ. ನೀರಲ್ಲೂ ಯಾಕ್ರಿ ರಾಜಕಾರಣ?
ಒಂದೇ ಒಂದು ಸತಿ ಮುಖ್ಯಮಂತ್ರಿಗಳನ್ನ ಕರೆದು ಏನ್ ಸಮಸ್ಯೆ ಇದೆ ಅನ್ನೋದು ಇಟ್ಸ್ ಎ ಡ್ಯುಯಲ್ ಸಬ್ಜೆಕ್ಟ್. ಯಮುನಾ ನದಿ ನೀರನ್ನು ಏನ್ ಮಾಡಬಹುದು ಅಂತ ದೆಹಲಿಯಲ್ಲಿ ಒಂದು ಭಾಗವಾಗಿ ಅದು ಹರಿದು ಹೋಗುತ್ತೆ ಅಷ್ಟೇ. ಹಿಮಾಲಯದಿಂದ ಉತ್ತರ ಪ್ರದೇಶ ತನಕ ಹರಿಯುವಂತಹ ಈ ನದಿಯನ್ನ ನೀವು ಯಾವಾಗಾದ್ರೂ ನೀವು ಅದ್ರ ಕಡೆ ಗಮನ ಹರಿಸಿದ್ರ ಏನ್ ಮಾಡ್ಬೋದು ನಾವು ಅಂತ ನೀವು ಯೋಚನೆ ಮಾಡಿದ್ರ? ಸುಮ್ ಕೂತಿದ್ರಲ್ಲ ನೀವು 10-11 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದವ್ರು ಏನ್ ಮಾಡ್ತಾ ಇದೀರಿ? ಹಾಗಿದ್ರೆ ಯಾಕೆ ಮಾತಾಡ್ತೀರಿ? ಮೇಡಮ್ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಡಿ. ಇವತ್ತಿನ ದಿನ ನೀವು ಅದನ್ನ ಹೇಳ್ಕೊಂಡು ಬಂದಿದ್ದೀರಿ. ಅವ್ರು ಮಾತಾಡ್ಲಿ ಮೇಡಮ್, ಮಾತಾಡ್ಲಿ ದಯವಿಟ್ಟು. ವಿತ್ ರೆಸ್ಪೆಕ್ಟ್ ಟು ಯು, ಅಲಿಗೇಷನ್ ಎಲ್ಲ ನಿಮ್ ಪಾರ್ಟಿ ಮೇಲೆ, ನಿಮ್ ಮೇಲೆ ಬಹಳ ಗೌರವ ಇದೆ. ಓಕೆ, ಕ್ವಿಕ್ ಆಗಿ ಸರ್. ಇಲ್ಲಿಯ ಆಮ್ ಆದ್ಮಿಯ ಪಾರ್ಟಿಯ ಸರ್ಕಾರಕ್ಕೆ ಅಸ್ತಿತ್ವ ಬರುವಾಗ ಯಮುನಾ ನದಿಯಲ್ಲಿ ಒಂದು ಸ್ವಚ್ಛತೆ ಮಾಡ್ತೀವಂತ ಒಂದು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂತು. ಓಕೆ ಮೇಡಮ್, ಈ ಆಶ್ವಾಸನೆ ಕೊಟ್ಟ ಮೇಲೆ 15 ಲಕ್ಷ ಕೊಡ್ತೀನಿ ಅಕೌಂಟ್ಗೆ. ದಯವಿಟ್ಟು ಸರ್, ದಯವಿಟ್ಟು ಅವ್ರು ಮಾತಾಡಿ, ಅವರೇ ಕೇಳ್ತಿಲ್ಲ ಸರ್, ಅವರೇ ಕೇಳ್ತಿಲ್ಲ. ಅವ್ರು ಕ್ಲಿಯರ್ ಮಾಡ್ಬಿಡಿ. ಪ್ರಮೋದ್, ಪ್ರಮೋದ್ ಅವರೇ, ಸ್ವಾತಿ ಅವರು ದಯವಿಟ್ಟು ಹೋದ ವರ್ಷ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ನಾವು ಕೊಟ್ಟಂತಹ ಕಂಪ್ಲೇಂಟ್, ಪವನ್ ಖೇರಾ ಮತ್ತು ಸಂದೀಪ್ ದೀಕ್ಷಿತ್ ಕೊಟ್ಟಂತಹ ಕಂಪ್ಲೇಂಟ್ ಅಗೇನ್ಸ್ಟ್ ದ ಲಿಕ್ಕರ್ ಸ್ಕ್ಯಾಮ್. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕಳಿಸಿದ್ದು ಹಾಗಾದ್ರೆ ಕಾಂಗ್ರೆಸ್ನವರ ಆ ತನಿಖೆ ಶುರು ಮಾಡಿಸಿದ್ ನಾವು. ಅಲ್ಲಿ ಸಮಸ್ಯೆ ಇದೆ ಅಂತ ಇನಿಷಿಯೇಟ್ ಮಾಡಿಸಿದ್ ಒಂದ್ ರೀಸನ್ ನೀವೇ. ಹೌದು, ನಾವು ಬಹಿರಂಗವಾಗಿ ಒಪ್ಕೋತಾ ಇದೀವಿ. ಅದೇ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದಾಗ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ದು ಕೂಡ ನಿಮ್ ಪಾರ್ಟಿಯವರೇ ಮೇಡಮ್? ಅಲ್ಲ, ವಿಷಯ ಸ್ಪಷ್ಟ ಮಾಡ್ಬಿಡ್ತೀನಿ ಕೇಳಿ. ದ್ವಂದ್ವ ನೀತಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಲಿಕ್ಕರ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ದು ನಾವೇ, ಆಯ್ತಾ? ಆದ್ರೆ ಅದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ಜೈಲಿಗೆ ಹಾಕ್ಸಿತ್ತು ಬಿಜೆಪಿ ಅವರಾಗಿರ್ಬೋದು, ಆಯ್ತಾ? ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿ ಅಂತ ನಾವು ಹೇಳಿಲ್ಲ. ಸಮಸ್ಯೆ ಇದೆ ಅಲ್ಲಿ ಏನು ಅಂತ ಪರಿಶೀಲಿಸಿ ಅಂತ ನಾವು ಹೇಳಿದ್ದು. ಅದನ್ನೇ ಒಂದು ಆಪರ್ಚುನಿಟಿ ಆಗಿ ತಗೊಂಡು ಇನ್ನೇನ್ ದೆಹಲಿ ಚುನಾವಣೆ ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿ ಕೇಜ್ರಿವಾಲ್ ನ ಜೈಲ್ಗೆ ಹಾಕಿ ಅಂತ ನಾವು ಹೇಳಿಲ್ಲ. ಓಕೆ, ವೆಲ್ ಪ್ರಮೋದ್ ಅವರೇ. ಲಕ್ಷ್ಮೀಕಾಂತ್ ಸರ್, ಇನ್ನೊಂದು ವಿಚಾರ, ದೆಹಲಿಯಲ್ಲಿ ಸಾಕಷ್ಟು ಯೋಜನೆಗಳ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ. 2020 ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ರಿ ನೀವು ಕೂಡ, ನಿಮ್ಮ ಪಾರ್ಟಿಯವರು. ದೆಹಲಿಯನ್ನ ಮಾಲಿನ್ಯ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ ಸರ್ ದೆಹಲಿ ಮಾಲಿನ್ಯ ಮುಕ್ತ ಆಯ್ತು? ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ರ? ಇದಕ್ಕೆ ನಿಮ್ಗೆ ಈ ಬಾರಿ ಕಡಿಮೆ ಸೀಟ್ಗಳು ಬಂತ ಹೇಗೆ ಸರ್? ಮಾಲಿನ್ಯ ಮುಕ್ತ ಸಾಕಷ್ಟು ಮಟ್ಟಿಗೆ ಕಮ್ಮಿ ಮಾಡಿದ್ದೀವಿ. ಓಕೆ, ಇದಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರನೂ ಸಹ ಕೈ ಜೋಡಿಸ್ಬೇಕಾಗ್ತದೆ. ಯಮುನಾ ನದಿ ಕ್ಲೀನ್ ಮಾಡಿ ಅಂತಂದರೆ ಅದಕ್ಕೆ ಕೇಂದ್ರ ಸರ್ಕಾರದ್ದು ಒಂದು ಅನುದಾನ ಎಲ್ಲ ಕೊಡಬೇಕಾಗ್ತದೆ. ನೀವು ಇವಾಗ ಗಂಗಾ ನದಿನ ನಿಮ್ಮ ಕ್ಷೇತ್ರದಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಪ್ರಧಾನಮಂತ್ರಿಗಳು ಎಷ್ಟು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ದಾರೆ? ಇದುವರೆಗೆ ಏನು ಕೆಲಸ ಮಾಡಿದ್ದಾರೆ? ಅದ್ರ ಬಗ್ಗೆ ಒಂದ್ಸತಿ ವಿಶ್ಲೇಷಣೆ ಮಾಡಿ. ಓಕೆ, ಅದೇ ರೀತಿ ನೀವು ಯಮುನಾ ನದಿ ಕ್ಲೀನ್ ಮಾಡಬೇಕಾದ್ರೆ ಅದು ನಿಮ್ಮ ದಾಯಿತ್ವ. ಅದಕ್ಕೆ ಸರ್ಕಾರನ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಕೂತ್ಕೊಂಡು ಏನಾಗ್ತಾ ಇದೆ, ಏನು ಮಾಡಬೇಕು, ಇದನ್ನೆಲ್ಲ ಮಾಡಬೇಕಾದಂಥ ಕರ್ತವ್ಯ ನಿಮ್ಮದು. ಅದು ಬಿಟ್ಬಿಟ್ಟು ಏನು ಮಾಡಿದ್ರಿ? ಕೋವಿಡ್ ಆಗ್ತಾ ಇದ್ದಂಗೆ ಸೆಕೆಂಡ್ ಟರ್ಮಲ್ಲಿ ಎಲ್ಲರಿಗೂ ಜೈಲ್ಗಳು ಕಳ್ಸೋಕೆ ಶುರು ಮಾಡಿ, ನಿಮ್ಮ ಮೇಲೆ ಆಪಾದನೆಗಳು ಮಾಡಿ, ಹೋಗಿ ಬಂದು ಇನ್ವೆಸ್ಟಿಗೇಷನ್ನು ಕರೀತಾರೆ. ಜನಾಶ್ರವಾದಲ್ಲ ಸರ್, ಜನ ಮಾತಾ ನೀಡಿದ್ದಲ್ಲ ಸರ್? ಯಾವುದು ಈಗ ಬಂದಿರೋ ರಿಸಲ್ಟ್ ಅಲ್ಲ, ಈಗ ಬಂದಿರೋ ರಿಸಲ್ಟು ಇಟ್ ಈಸ್ ಎ ಕಲ್ಮಿನೇಷನ್. ಏನು, ಒಂದ್ ಕಡೆ ಅಪಪ್ರಚಾರ, ಏನು ಭ್ರಷ್ಟಾಚಾರ ಮಾಡ್ಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಎರಡೇ ಕಾರಣ, ಒಂದು ಇದು ನೀತಿ, ಮತ್ತೆ ಒಂದು ಶೀಶ್ ಮಹಲ್ ಅಂತ. ಶೀಶ್ ಮಹಲ್ ಅದೇನು ಯಾವ ದೊಡ್ಡ ಇಶ್ಯೂ ಅಂತ ಅಂದ್ಬಿಟ್ಟು ಇವರು ಬೇರೆ ಇಶ್ಯೂನೇ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಬೇರೆ ಇಶ್ಯೂ. ನಾವಾದ್ರೂ ನಾವು ಸ್ಕೂಲ್ ರೆಡಿ ಮಾಡಿದ್ದೀವಿ, ನಾವು ಮೆಡಿಕಲ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ಮೊಹಲ್ಲಾ ಕ್ಲಿನಿಕ್ ಮಾಡಿದ್ದೀವಿ, ನಾವು ನಿಮ್ಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಇಷ್ಟೆಲ್ಲ ಹೇಳ್ಕೊಳ್ತಾ ಇದ್ದೀವಿ. ಒಂದು ಲಿಸ್ಟೇ ಹೇಳ್ತೀವಿ ಬೇಕಾದ್ರೆ. ಭಾರತೀಯ ಜನತಾ ಪಕ್ಷದವ್ರು ಎಲ್ಲಾದ್ರೂ ನಾವು ಇಂಥ ಕೆಲಸ ಮಾಡಿದ್ದೀವಿ ಇಡೀ ದೇಶದಲ್ಲಿ. ಒಂದು ಕಡೆ ಬೇಡ, ಇಡೀ ದೇಶದಲ್ಲಿ ನಿಮ್ದು ಎಲ್ಲೆಲ್ಲಿ ಸರ್ಕಾರ ಇದೆ ಅಲ್ಲೆಲ್ಲ ನೀವು ಇಂಥದ್ದು ಮಾಡಿದ್ದೀವಿ ಅಂತ ಒಂದು ಹೇಳ್ರಿ. ಒಂದು ಹೇಳೋದಕ್ಕಂಥದ್ದು ಏನೂ ಪಾಯಿಂಟ್ಸ್ ಇಲ್ಲ. ಬರೀ ಶೀಶ್ ಮಹಲು, ಆಮೇಲೆ ಇದು ಲಿಕ್ಕರ್ ಸ್ಕ್ಯಾಮು, ಇದೆರಡು ಬಿಟ್ರೆ ಇದೆರಡೂ ಸುಳ್ಳನ್ನ ಎಷ್ಟರ ಮಟ್ಟಿಗೆ ಬೇಕು ಅಷ್ಟರ ಮಟ್ಟಿಗೆ ಇದನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಾಗೋಯ್ತು. ನೋಡಿ, ಆಮ್ ಆದ್ಮಿ ಪಕ್ಷ ಹುಟ್ಟಿ ಇನ್ನ 12 ವರ್ಷ ಆಗಿದೆ. ದೆಹಲಿಯಲ್ಲಿ 3 ಸತಿ ನಾವು ಸರ್ಕಾರ ಮಾಡಿದ್ದೀವಿ. ಒಂದು 47 ದಿವಸ ಫಸ್ಟ್, 47 ದಿವಸ, ನಂತರ 5 ವರ್ಷ ಮಾಡಿದ್ದೀವಿ, ಮತ್ತೆ 5 ವರ್ಷ ಮಾಡಿದ್ದೀವಿ. ಪಂಜಾಬಲ್ಲಿ ನಾವು ಸಂಪೂರ್ಣವಾಗಿ ಸರ್ಕಾರವನ್ನು ಮಾಡಿದ್ದೇವೆ, ಅಬ್ಸಲ್ಯೂಟ್ ಮೆಜಾರಿಟಿ ತಗೊಂಡು ಮಾಡಿದ್ದೀವಿ.
ಗುಜರಾತಲ್ಲಿ ನಾವು ಆಲ್ರೆಡಿ ನಮ್ಮ MLA-ಗಳಿದ್ದಾರೆ. ಓಕೆ ಆಮೇಲೆ ಸೂರತ್ತಲ್ಲಿ ಅಪೋಸಿಷನ್ನಲ್ಲಿ ಕಾರ್ಪೊರೇಷನ್ನಲ್ಲಿ ನಾವೇ ಇದ್ದೀವಿ. ಓಕೆ ಪ್ರತಿಯೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ನಡೆದ ಎಲೆಕ್ಷನ್ನಲ್ಲಿ ಒಬ್ಬ MLA ಇದ್ದಾರೆ. ಇಡೀ ದೇಶದಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಸಿದ್ಧಾಂತಗಳು ನಾವು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು ನೋಡಿ ಜನ ಓಟ್ ಹಾಕ್ತಾ ಇದ್ರು ವಿನ ನಮ್ಮ ಹತ್ರ ಏನು ದುಡ್ಡು ಕಾಸು ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮೆಲ್ಲೆಲ್ಲಿ ಯಾರು ಒಬ್ರು ಆರೋಪ ಮಾಡಲಿಲ್ಲ. ಸೀರೆ ಹಂಚ್ತಾವ್ರೆ, ಕುಕ್ಕರ್ ಹಂಚ್ತಾವ್ರೆ, ದುಡ್ಡು ಹಂಚ್ತಾವ್ರೆ ಅಂತ ಎಲ್ಲಿ ಯಾರು ಹೇಳಲೇ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಇಲ್ಲ. ನಾವು ಮಾಡಿರೋ ಕೆಲಸನ ಮುಂದೆ ಇಟ್ಟು ನಾವು ಮಾಡಿದಂಥ ಕೆಲಸವನ್ನ ಮುಂದೆ ಇಟ್ಟು ನಾವು ಮತನ ಕೇಳಿದ್ದೀವಿ. ಈಗಲೂ ಏನು ಅಲ್ಲ, ಬೈ ನಂಬರ್ಸ್ ಅವ್ರದ್ದು ಜಾಸ್ತಿ ಬಂದಿದೆ, ಹಾಗಾಗಿ ಅವರು ಸರ್ಕಾರ ಮಾಡ್ತಾರೆ. ನಾವು ಅದನ್ನ ತಲೆಬಾಗಿ ಜನತೆಯ ಇದನ್ನ ವರ್ಡಿಕ್ಟ್ನ ನಾವು ಒಪ್ತೇವೆ. ಆದ್ರೆ ನಾವೇನು ಸೋತಿರ್ತಕ್ಕಂಥ ಕ್ಷೇತ್ರಗಳೇನಿದಾವೆ ಎಲ್ಲ 300-400 ಹೋಟೆಲ್. ಹೀಗಾಗಿ ನಾವು ಗೆದ್ದು ಸೋತಿದ್ದೀವಿ ಅಷ್ಟೇ ವಿನಃ ನಮ್ಗೇನು ಜನ ಏನು ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿಬಿಟ್ಟಿಲ್ಲ. ಎಸ್ ಪುರಾಣಿಕ್ ಸರ್, ಇನ್ನೊಂದು ವಿಚಾರ, ರಾಜಕೀಯದಲ್ಲಿ ಸೋಲು ಗೆಲುವು ವೆರಿ ಕಾಮನ್. ಒಂದು ಪಕ್ಷ ಆಡಳಿತದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಪಕ್ಷ ಮತ್ತೊಂದು ಚುನಾವಣೆಯ ಸಂದರ್ಭದಲ್ಲಿ ಆಡಳಿತಕ್ಕೆ ಬರಬಹುದು. ಆದರೆ ಅರವಿಂದ್ ಕೇಜ್ರಿವಾಲ್ ಈ ಹಿಂದೆ ಆಡಿದಂಥ ಮಾತುಗಳನ್ನು ನೆನಪು ಮಾಡಿಕೊಳ್ತಾ ಹೋಗೋದಾದ್ರೆ, ಜೀವಮಾನದಲ್ಲಿ ನಮ್ಮ ಪಕ್ಷವನ್ನ ಸೋಲಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಇನ್ನೊಂದು ಜನ್ಮ ಎತ್ತಿ ಬರಬೇಕು ಅಂತ ಹೇಳಿದ್ರು. ಆದ್ರೆ ಸೋಲಾಗಿದೆ ಈಗ. ಇದು ಒಂದ್ ರೀತಿಯಲ್ಲಿ ನಾನು ಹೇಳಿದಲ್ಲ, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಕರಪ್ಷನ್ ಅಂದ್ರೆ ಬರೀ ದುಡ್ಡು ಅಥವಾ ಆಸ್ತಿ ಮಾಡೋದು, ಲಪ್ಟಾಯಿಸೋದ್ರಲ್ಲ. ಅಹಂಕಾರವೂ ಸಹ ಒಂದ್ ರೀತಿಯಲ್ಲೇ ಕರಪ್ಟ್. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮೊಟ್ಟ ಮೊದಲನೇದು ಏನಂದ್ರೆ ಪ್ರಜೆಗಳ ಒಂದು ಸಾರ್ವಭೌಮ ಅಧಿಕಾರವನ್ನ ಸಾಂಕೇತಿಕವಾಗಿ ನಿಮಗೆ ನಾವು ವರ್ಗಾಯಿಸಿರ್ತೀವಿ, ನಮ್ಮ ಪ್ರತಿನಿಧಿಗಳಿಗೆ, ರೆಪ್ರೆಸೆಂಟೇಟಿವ್. ಇಟ್ಸ್ ಕಾರಣ ಅದಕ್ಕೆ ಇದನ್ನ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅಂತ ಹೇಳೋದು. ಅಂದ್ರೆ ಏನಾಯ್ತು, ಅವ್ರಿಗೆ ಒಂದ್ ರೀತಿಯಲ್ಲಿ ಈ ಒಂದು ಭ್ರಮೆ ನಮಗೂ ಇತ್ತಲ್ಲ, ಆ ಭಾವನೆ ಅವ್ರ ಬಗ್ಗೆ ಇತ್ತು. ಯಾಕಂದ್ರೆ ಪೊರಕೆ ತಂದಿದ್ದಾರೆ ಅಂದ್ಮೇಲೆ ಎಲ್ಲ ಕುಡಿಸ್ತಾರೆ ಅಂತ. ಅದೇ ಪೊರಕೆಯಿಂದ ಅವ್ರು ಕುಡಿಸುವುದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರಲ್ಲ, ಅದು ಸ್ವಲ್ಪ ಅವ್ರಿಗೆ ಆಘಾತ ಆಗಿದೆ. ಅವ್ರು ಹೇಳಿದ ಪ್ರಚಾರ ಇರ್ಬೋದು, ಏನೇ ಇರ್ಬೋದು, ಬಟ್ ಜನ ತೀರ್ಮಾನ ಮಾಡೋದು ಜನ ತಾನೆ. ಸೊ ಅದರಿಂದ ಈ ಶೀಶ್ ಮಹಲ್ ಬಗ್ಗೆ ಹೇಳಿದ್ರು, ಕೇಜ್ರಿವಾಲ್ ಅವರ ಹಿನ್ನೆಲೆಯನ್ನ ಗುರುತಿಸಿದ್ರೆ ಬಹುಶಃ ಅವ್ರಿಗೆ ಗೊತ್ತಿದೆ ಅಂತ ಕಾಣುತ್ತೆ. ಅಣ್ಣಾ ಹಜಾರೆ ಅವರು ನಿನ್ನೆ ಟಿವಿನಲ್ಲೂ ಅದನ್ನ ಹೇಳಿದ್ರು. ಅವ್ರಿಗೆ ಹೇಳಿದ್ರಂತೆ, ಸತ್ಯದಿಂದ ನಡೆದುಕೋ, ಅಧಿಕಾರದ ಆಸೆ ಪಡಬೇಡ, ಅಧಿಕಾರದಲ್ಲಿ ತ್ಯಾಗ ಮನೋಭಾವನೆ ಇರಬೇಕು. ಸೊ ಇವರ ಆ ಒಂದು ಮೂಲ ತತ್ವಗಳನ್ನ, ಧ್ಯೇಯಗಳನ್ನ ಬಿಟ್ಟು ಕೇವಲ ರಾಜಕೀಯದಲ್ಲಿ ಅಂದ್ರೆ ಪಾಲಿಟಿಕ್ಸ್ ಅಂದ್ರೆ ಏನು, ಇಟ್ಸ್ ದೇರ್ ಅಪರ್ಚುನಿಟಿ ಟು ಗ್ರ್ಯಾಬ್ ಪವರ್. ಆ ಗ್ರ್ಯಾಬಿಂಗ್ ಪವರ್ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಬಹಳ ಒಂದು ಭಸ್ಮಾಸುರ ರೀತಿಯಲ್ಲಿ ಎಲ್ಲರನ್ನೂ ಸುಟ್ಟು ಬಿಡುತ್ತೆ. ಅದು ಬಿಜೆಪಿಗೂ ಬರುತ್ತೆ, ಕಾಂಗ್ರೆಸ್ಗೂ ಬಂದಿದೆ, ಈಗಾಗಲೇ ಬುದ್ಧಿ ಬಂದಿದೆ. ಅಂದ್ರೆ ಜನರ ಒಂದು ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ನಾಯಕರು ಒಂದು ತ್ಯಾಗ ಮನೋಭಾವನೆ, ಉನ್ನತ ಆದರ್ಶವಾದ ಒಂದು ಮುತ್ಸದ್ದಿತನವನ್ನ ತೋರಿಸ್ಬೇಕು. ಇವರು ಶೀಶ್ ಮಹಲ್ ಹೇಳಿದ್ರು, ಶೀಶ್ ಮಹಲ್ ಅದು ಬ್ಯಾಡ್ ಎಕ್ಸಾಂಪಲ್. ಶೀಶ್ ಮಹಲ್ ನೀವು ಯಾವ್ದಕ್ಕೆ ಇರಲಿ, ಅಲ್ಲಿ ಬೆಡ್ರೂಮ್ ಅವು ಇವು ಎಲ್ಲವನ್ನು ತೋರಿಸ್ತಾ ಇದೆ, ಅದು ನಿಜಾನ ಸುಳ್ಳು ಅಂತಕ್ಕಂಥದ್ದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಆ ಭಾವನೆ ಬಂತು ಅಂದ್ರೆ ಏನಾಯ್ತು, ಕೇಜ್ರಿವಾಲ್ ಮಾಡೆಲ್, ಇಟ್ ವಾಸ್ ಎ ವೆರಿ ಗುಡ್ ಮಾಡೆಲ್, ವಿ ವೆಲ್ಕಮ್ಡ್ ಇಟ್. ಅದು ಮೊದಲನೇ ಅವಧಿಯಲ್ಲಿ ಸ್ವಲ್ಪ ರೀತಿಯಲ್ಲಿ ಯಶಸ್ವಿಯಾಗಿ, ಎರಡನೇ ಅವಧಿಯಲ್ಲಿ ಆಗ್ಲಿಲ್ಲ. ಅದು ಭರವಸೆಯನ್ನ ಸುಳ್ಳು ಮಾತು. ಮತ್ತೆ ಇವ್ರು ಹೇಳಿದ್ರು, ಅಲ್ಲಿಂದ ವಿಷದ ನೀರು ಬಿಡ್ತಾರೆ ನೋಡ್ರಿ, ಒಕ್ಕೂಟ ರಾಜ್ಯ, ಫೆಡರಲ್ ಸಿಸ್ಟಮ್. ಇನ್ನೊಂದು ರಾಜ್ಯ ನಮ್ಮ ಸಹೋದರ ರಾಜ್ಯ, ಅವ್ರು ನಿಮಗೆ ವಿಷ ಬಿಡುವುದಾದ್ರೆ ಜನ ಅದಕ್ಕೆ ಕೇಜ್ರಿವಾಲ್ ಒಂದು ತಪ್ಪು ಮಾಡಿದ್ರು, ಸ್ಟ್ರಾಟಜಿಕ್ ಮಿಸ್ಟೇಕ್. ಈಸ್ ನಾಟ್ ಎ ಗುಡ್ ಸ್ಟ್ರಾಟಜಿಷಿಯನ್ ಅನ್ನೋಕ್ಕಿಂತ ಅವ್ರಿಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಯಾವ ವರ್ಡ್ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ರೀತಿಯ ಹುಂಬತನ ಮತ್ತು ಅಧಿಕಾರದ ಮದ ಅಂತಕ್ಕಂಥದ್ದನ್ನು ನಾನು ಗುರುತಿಸ್ತೇನೆ. ಯಾಕಂದ್ರೆ ನಾನು ನಿಷ್ಪಕ್ಷವಾದ ಮತ. ಅವ್ರು ಹೇಳಿದ್ರು ಜಿನೋಸೈಡ್, ಮಾನವ ಹತ್ಯೆ ಆಗ್ತಾ ಇದೆ, ಮಾನವ ಹತ್ಯೆ ಅಂತಕ್ಕಂಥದ್ದು. ಜೊತೆಗೆ 15 ಕೋಟಿಯಿಂದ ನಿನ್ನೆ MLA-ಗಳನ್ನ ಕೊಡ್ತಾ ಇದ್ದಾರೆ. ಇವೆಲ್ಲ ಯಾಕೆ ಬೇಕು, ಕೊನೆಗೆ ಈ ಅಗತ್ಯ ಇರಲಿಲ್ಲ. ಅವ್ರೇನು, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನಮ್ಮ ತಪ್ಪುಗಳನ್ನ ನೀವು ಕ್ಷಮಿಸಿ, ನಮಗೆ ಮತ್ತೆ ಅಧಿಕಾರ ಕೊಡಿ, ಬಿಜೆಪಿ ಅವರು ಕೊಡ್ತಕ್ಕಂಥ ಒಳ್ಳೆ ಭರವಸೆಗಿಂತ ನಾವು ಒಳ್ಳೆ ಕೆಲಸ ಮಾಡಿದೀವಿ, ನಮಗೊಂದು ಇನ್ನೊಂದು ಚಾನ್ಸ್ ಕೊಡಿ ಅಂತಕ್ಕಂಥದ್ದನ್ನು ಮಾಡಿದ್ರೆ ಬಹುಶಃ ಅದಾಗ್ತಾ ಇತ್ತು. ಅದಾದ್ಮೇಲೆ ಕಾರಣ ಏನು, ಒಂದಾದ ಒಂದು ಮೇಲೆ ಜನರ ಭಾವನೆಯಲ್ಲಿ ಅವರ ಒಂದು ಟ್ರಸ್ಟ್ ಡೆಫಿಸಿಟ್, ಅವರ ಒಂದು ಭರವಸೆಯ ಒಂದು ಕೊರತೆ ಇರ್ತಕ್ಕಂಥದ್ದು ಎದ್ದು ಬಂತು. ಅದನ್ನ ಪ್ರಜಾಪ್ರಭುತ್ವದಲ್ಲಿ ಜನ ಒಂದು ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಜನರು ಅಂತ ಹೇಳ್ಬಾರ್ದು, ಏನೇ ಇದ್ರು ಜನರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಅಥವಾ ಗೌರವ
ಬೆಂಬಲ, ಇದಕ್ಕೆ ಗೌರವ ಇರಬೇಕು. ಅದೇ ಪ್ರಜಾಪ್ರಭುತ್ವದ ಕಂಚ, ಅದೇ ಪ್ರಜಾಪ್ರಭುತ್ವದ ಹೆಮ್ಮೆ. ಈ ಹೆಮ್ಮೆಯ ದೃಷ್ಟಿಯಿಂದ ತಾವು ಪೇಮೆಂಟ್ ನೋಡ್ಬೇಕು. ಆದ್ರಿಂದ ಇಲ್ಲಿ ಹೇಳ್ತೇನೆ 43% ವೋಟ್ಸ್ ಇದೆ ನಿಮಗೆ, ಅವ್ರಿಗೆ 48.3% ಇದೆ. ಸೊ ಇನ್ನು 7% ಅಥವಾ 6-7% ನೀವು ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ತೋರಿಸಿ, ನೀವು ಮಾಡಿದ ತಪ್ಪುಗಳನ್ನ ಅವ್ರು ಸುಳ್ಳು ಹೇಳ್ತಕ್ಕಂಥದ್ದನ್ನು ಸಾಧನೆ ಪಡಿ. ಈ ರೀತಿಯಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಒಕ್ಕೂಟದಲ್ಲಿ ಇನ್ನೊಂದು ರಾಜ್ಯದ ಜೊತೆಗೆ ಸಹಕಾರ ಮತ್ತು ಕೇಂದ್ರದೊಂದಿಗೆ ಸಹಕಾರ ಇವೆಲ್ಲವೂ ಬರ್ಬೇಕು. ಎರಡೂ ಕೈ ಜೋಡಿಸ್ಬೇಕು. ಬರೀ ಒಂದ್ ಕಡೆಯಿಂದ ಅವ್ರನ್ನ ಬೈದ್ರಾಗೋದಿಲ್ಲ. ಅಂದ್ರೆ ಏನಾಯ್ತು, ಭಾರತದ ಒಂದು ಸುಸಂಸ್ಕೃತ ವ್ಯವಸ್ಥೆಯ ಪ್ರಜಾಪ್ರಭುತ್ವದಲ್ಲಿ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ, ಇದನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ಅವರ ಸ್ವಾರ್ಥ, ಅವರ ಪಕ್ಷದ ಒಂದು ರೀತಿಯ ಅತ್ಯಂತ ಕೆಳಮಟ್ಟದ ಆಲೋಚನೆಯಿಂದ ಭಾರತದ ಪ್ರಜಾಪ್ರಭುತ್ವ ಈ ರೀತಿ ಒಂದು ರೀತಿಯಲ್ಲಿ ತನ್ನ ಅಧಪತನವನ್ನ ಮಾಡಿಕೊಳ್ಳೋದನ್ನು ತಪ್ಪಿಸಬೇಕು. ಮೋದಿ ಅವರು ಏನ್ ಭರವಸೆ ಕೊಟ್ಟಿದ್ದಾರೆ ಅದರಂತೆ ನಡೆದುಕೊಳ್ಳಬೇಕು. ಬಿಜೆಪಿಯಲ್ಲೂ ಸತ್ಯವಂತರನ್ನ ಅವರು ಗುರುತಿಸಬೇಕು, ಅವರಿಗೆ ಅಧಿಕಾರ ಕೊಡಬೇಕು. ಈ ಬೋಗಸ್ ಮೆಂಬರ್ಸ್ ಅನ್ನ ದೂರ ಇಡಬೇಕು. ಅದು ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದೇ ರೀತಿ ದೇಶದಲ್ಲಿ ಬೇರೆ ಕಡೆಗೂ ಇದೆ. ಅದನ್ನ ಮಾಡಿದ್ರೆ ಮೋದಿ ಅವರ ಒಂದು ಮ್ಯಾಜಿಕ್ ಇದೆಯಲ್ಲ, ಅದು ನಿಜವಾದ ಮ್ಯಾಜಿಕ್ ಆಗ್ತದೆ. ಇಲ್ಲದೆ ಹೋದ್ರೆ ಅದು ಸಹ ಕೇಜ್ರಿವಾಲ್ ತರ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ವೆಲ್ ಸರ್ ಸ್ವಾತಿ ಅವರೇ, ಸಂಘಟನಾ ಶಕ್ತಿ ಕುರಿತಂತೆ ನೀವು ಮಾತನಾಡ್ತಾ ಇದ್ರಿ. ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಒಟ್ನಲ್ಲಿ ಗಾಂಧಿ ಕುಟುಂಬ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಹೆಡ್ ಕ್ವಾರ್ಟರ್ಸ್ ಇರುವಂಥ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಕಾಂಗ್ರೆಸ್ಗೆ ಒಂದು ಸೀಟು ಗೆಲ್ಲೋಕ್ಕಾಗಲಿಲ್ಲ ಮೇಡಮ್. ಅದೇ ಹೆಡ್ ಕ್ವಾರ್ಟರ್ಸನ್ನು ಹೊಂದಿದ್ದಂಥದ್ದು BJP. ಅಡ್ವಾಣಿಯವರನ್ನು ನೋಡಿದ್ದಂಥದ್ದು ದೆಹಲಿ, ನಿತಿನ್ ಗಡ್ಕರಿ ಅವರನ್ನು ನೋಡಿದ್ದಂಥದ್ದು ದೆಹಲಿ, ರಾಜನಾಥ್ ಸಿಂಗನ್ನು ನೋಡಿದ್ರು. ಅದಾದ ನಂತರದಲ್ಲಿ ಚುನಾವಣಾ ಚಾಣಕ್ಯರು ಅಂತ ಹೇಳುವಂತಹ ಮೋದಿ ಮತ್ತು ಅಮಿತ್ ಶಾರನ್ನು ನೋಡಿದ್ರು. ಅವರು ಕೂಡ 3 ಸೀಟು, ಕೆಲವು ಆ ಹಿಂದೆ ಶೂನ್ಯ ಸಂಪಾದನೆ ಇದೆಲ್ಲ ಮಾಡಿದ್ದಾರೆ. ಸೊ ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟ, ದೆಹಲಿ ಚುನಾವಣೆ ಈ ಬಾರಿ ನಡೆದಿದ್ದು ಆನ್ ಓನ್ಲಿ ಸಿಂಗಲ್ ಬೇಸಿಸ್. ಅರವಿಂದ್ ಕೇಜ್ರಿವಾಲ್ ಬೇಕಾ, ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಬೇಡವಾ, ಅಷ್ಟೇ. ಇಲ್ಲಿ ಯಾವ ನರೇಂದ್ರ ಮೋದಿ ಅಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್, ನಾನು ಅದನ್ನೇ ನಿಮಗೆ ಹೇಳ್ತಾ ಇರುವಂಥದ್ದು. ಈಗ ನಿಮಗೆ ಈಗ ಇಲ್ಲಿ ನಾನು ಈ ಡೆಸ್ಟಿನೇಷನಿಗೆ ಹೋಗಬೇಕು, ನಾನು ಯಾವ ಮಾರ್ಗವನ್ನ ನಾನು ಕ್ರಮಿಸ್ತೀನಿ ಅನ್ನೋದೊಂದೇ ಇಲ್ಲಿ ಬಹಳ ಸ್ಪಷ್ಟವಾಗಿತ್ತು ಹೊರತು ಇಟ್ ವಾಸ್ ನಾಟ್ BJP ಆರ್ ಇಟ್ ವಾಸ್ ನಾಟ್ ಕಾಂಗ್ರೆಸ್. ಅರವಿಂದ್ ಕೇಜ್ರಿವಾಲ್ ಬೇಕಾ, ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಬೇಡವಾ. ಸೊ ಸ್ಪಷ್ಟ ಬಹುಮತವನ್ನ ಜನ ಕೊಟ್ಟಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಬೇಡ ಅನ್ನುವಂಥದ್ದು. ಅಂಡ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಇರುವಂತಹ 3 ದಾರಿಯಲ್ಲಿ ಯಾಕೆ ಕಾಂಗ್ರೆಸ್ನಲ್ಲಿ ಕ್ರಮಿಸಲಿಲ್ಲ ಅಂತ ನೀವು ಕೇಳ್ಬೋದು. there is something called as vote share and there is something called as seat convertibility. So ನೀವು ಸೀಟ್ ಕನ್ವರ್ಟಬಿಲಿಟಿ ಅನ್ನ ನೋಡ್ತಾ ಇದ್ದೀರಿ, ನಾನು ವೋಟ್ ಶೇರ್ ಅನ್ನ ನೋಡ್ತಾ ಇದ್ದೀವಿ. ನಾವು ಎಲ್ಲಿದ್ವಿ ಅಲ್ಲಿಂದ ಎಲ್ಲಿ ತನಕ ಹೋಗಿದ್ದೀವಿ ಅನ್ನೋದನ್ನ ನೀವು ಗಮನಿಸಬೇಕು. ಸುಮಾರು 25ರಿಂದ 28 ಕ್ಷೇತ್ರಗಳಲ್ಲಿ ನಮ್ಮ ವೋಟ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು. ನಾವು ಈ ಚುನಾವಣೆಯನ್ನ ಬಹಳ ಅಂಡ್ ಇಂಡಿಯಾ ಒಕ್ಕೂಟದ ಅಖಿಲೇಶ್ ಯಾದವ್ ಆಗಿರಬಹುದು, ಮಮತಾ ಬ್ಯಾನರ್ಜಿ ಆಗಿರಬಹುದು, ಅವರು ಬಂದು ಅರವಿಂದ್ ಕೇಜ್ರಿವಾಲ್ ಪರವಾಗಿ ಪ್ರಚಾರವನ್ನ ನಡೆಸ್ತಾರೆ. ಆದರೆ ಇಂಡಿಯಾ ಒಕ್ಕೂಟದ ನೇತೃತ್ವವನ್ನ ವಹಿಸಿದಂತಹ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ ಬಹಳ ದಿಟ್ಟತನದಿಂದ ದೆಹಲಿಯಲ್ಲಿ ಚುನಾವಣೆಯನ್ನ ನಡೆಸಿದೆ. ಸೊ ನಿಮಗಲ್ಲಿ ವೋಟ್ ಡಿವಿಷನ್ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಟ್ರಯಾಂಗುಲರ್ ಫೈಟ್ ಆಯ್ತು, ಕೆಲವು ಕಡೆ ಕ್ವಾಡ್ರಿಲೇಟರಲ್ ಫೈಟ್ ಆಯ್ತು ಬಿಕಾಸ್ ಆಫ್ AIMIM. ಹಾಗಾಗಿ ಬಿಜೆಪಿ ಗೆತ್ತು ಹೊರತು ಸೊ ಈ ಒಂದು ಗೆಲುವನ್ನ ಬಿಜೆಪಿ ಮುಡಿಗೇರಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಯಾರು ನಿಮಗೆ ಫೇಸ್ ಆಫ್ ದಿ ಎಲೆಕ್ಷನ್ ಯಾರಾಗಿದ್ರು, ಮೋದಿ ಮತ್ತು ಅಮಿತ್ ಶಾರನ್ನ ಜನ ಒಪ್ಕೊಳ್ಬೇಕಾಗಿದ್ದಿದ್ರೆ 2015ರಲ್ಲಿ ಒಪ್ಕೊಳ್ಬೇಕಿತ್ತು, 2020ರಲ್ಲಿ ಒಪ್ಕೊಳ್ಬೇಕಿತ್ತು, 2015ರಲ್ಲಿ ಇಬ್ರು ಹೊಸಬ್ರು ಅಂತ ಅನ್ಕೊಳ್ಳೋಣ, 2020ರಲ್ಲಿ ಆಲ್ರೆಡಿ ಏನು ಬಹಳ ಪ್ರಖ್ಯಾತ ಪ್ರಧಾನಮಂತ್ರಿ ಅನ್ನುವಂತಹ ಒಂದು ಪಟ್ಟವನ್ನ ಗಿಟ್ಟಿಸ್ಕೊಂಡಿದ್ರು ಅಂತ ಅಲ್ಲ ಮಾಧ್ಯಮಗಳು ಹೇಳ್ತಾ ಇರುವಂತದ್ದು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ದಿಸ್ ಎಲೆಕ್ಷನ್ ಇಸ್ ನಾಟ್ ಅಬೌಟ್ ಕಾಂಗ್ರೆಸ್, ದಿಸ್ ಎಲೆಕ್ಷನ್ ಇಸ್ ನಾಟ್ ಅಬೌಟ್ ಬಿಜೆಪಿ. ದಿಸ್ ಎಲೆಕ್ಷನ್ ವಾಸ್ ಓನ್ಲಿ ಕ್ಲಿಯರ್ಲಿ ಅಬೌಟ್ ಅರವಿಂದ್ ಕೇಜ್ರಿವಾಲ್ ಅವರು ಬೇಕಾ ಬೇಡವಾ ಅನ್ನುವಂಥದ್ದು. ಅಂಡ್ ಇಂಡಿಯಾ ಒಂದು ಒಕ್ಕೂಟದಿಂದ ಅವರು ಹೊರ ನಡೆದ್ರು, ನಾವು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೋದ್ರು. ಬಹುಶಃ ಎಲ್ಲೋ ಒಂದು ಕಡೆ ಒಟ್ಟಿಗೆ ಚುನಾವಣೆಯನ್ನ ನಡೆಸಿದ್ರೆ ಈ ರೀತಿಯಾದಂತಹ ಸೋಲನ್ನ ಬಹುಶಃ ಆಮ್ ಆದ್ಮಿ ಪಕ್ಷ ಎದುರಿಸ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಪ್ರಮೋದ್ ಅವರೇ, ಕೊನೆಯ ಪ್ರತಿಕ್ರಿಯೆ ಚಿಕ್ಕದಾಗಿ ಮಾತನಾಡ್ತಾ ಹೋಗೋದಾದ್ರೆ. ನಾನು ಒಂದೇ 30 ಸೆಕೆಂಡ್ಸ್ ಕಂಟಿನ್ಯೂ ಮಾಡಿ ಪ್ಲೀಸ್ ಅಂತ ಹೇಳಿ. ಮೇಡಮ್ ಸರ್, ಏನಿಲ್ಲ, ಕಾಂಗ್ರೆಸ್ ಅವರ ಎಲ್ಲ ಅಭ್ಯರ್ಥಿಯ ಡೆಪಾಸಿಟ್ ಜಪ್ತ್ ಆಗಿದೆ. ಓಕೆ, ಮಾತಾಡ್ದಂಗೆ ನೆಲದ ಮೇಲೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋದೊಂದು ಅವರೊಂದು ಮನಸ್ಥಿತಿ ಕಾಂಗ್ರೆಸ್ ಇದ್ದು. ಓಕೆ, ಇನ್ ಆಮ್ ಆದ್ಮಿ
ಆಮ್ ಆದ್ಮಿ ಪಾರ್ಟಿದು ಇವ್ರು ಏನಂದ್ರು, ಇವರ ಸುಳ್ಳಿಗೆ, ಇವರ ಹಗರಣಗಳಿಗೆ ಅಲ್ಲಿ ಜನರು ಬೇಸತ್ತು ಇವ್ರನ್ನ ಒಂದು ಆಡಳಿತದಿಂದ ಕಿತ್ತೋಗಂತ ಕೆಲಸ ಮಾಡಿದ್ದಾರೆ. ಇವ್ರ ವಿರೋಧ ಪಕ್ಷದಲ್ಲಿ ಇವ್ರು ಕೆಲಸ ಮಾಡಿದ್ರು ಜನರ ಮುಂದೆ ಹೋಗುವಂತ ಇವ್ರ ಹತ್ರ ಮುಖ ಇಲ್ಲ ರೀ. ಕಾಂಗ್ರೆಸ್ಗೂ ಇಲ್ಲ, ಆಮ್ ಆದ್ಮಿ ಪಾರ್ಟಿ ಇಲ್ಲ. ಸುಳ್ಳು ಹೇಳ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅಂತಾರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸುಳ್ಳು ಹೇಳ್ಕೋತಾನೆ ಅಲ್ಲಿ ಮಂದಿನ ಮಂಗೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇವ್ರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮೇಡಮ್ ಲಾಸ್ಟ್ ರಿಯಾಕ್ಷನ್ ಮಂಗೆ ಮಾಡ್ತಿದ್ದಾರೆ. ಹಾಗಾಗಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಆಯ್ತು, ಆಮ್ ಆದ್ಮಿ ಪಾರ್ಟಿ ಆಯ್ತು, ಇದು ಒಂದು ಸತ್ತು ಹೋದಂತ ರಾಜಕೀಯ ಪಕ್ಷ. ಇವರ ಚೀಫ್ ಮಿನಿಸ್ಟರ್ ಸೋತೋಗಿದ್ದಾರೆ, ಇವರ ಚೀಫ್ ಮಿನಿಸ್ಟರ್ ಸೋತೋಗಿದಾರ್ರಿ, ಡೆಪ್ಯೂಟಿ ಸಿಎಂ ಸೋತಿದಾರ್ರಿ, ಜೈನ್ ಸೋತಿದಾರ್ರಿ. ಯಾವ ಮುಖ ಇಟ್ಟುಕೊಂಡು ಇವರು ಡಿಬೇಟಿಗೆ ಬಂದಿದ್ದಾರೆ? ಯಾವ ಮುಖ ಇಟ್ಟುಕೊಂಡು ಇವತ್ತು ಮಂದಿರದಾಗ ಹೋಗ್ತಾರೆ? ಇವತ್ತು ಇನ್ನೊಂದು 5 ಸೆಕೆಂಡ್ ಕೊಟ್ಬಿಡಿ ಸರ್, ಇನ್ನೊಂದು 5 ಸೆಕೆಂಡ್ ಸರ್. ಓಕೆ ಎಸ್ ಪುರಾಣಿಕ್ ಸರ್, ಕೊನೆಯ ಪ್ರತಿಕ್ರಿಯೆ ಚಿಕ್ಕದಾಗಿ ಸರ್. ಚಿಕ್ಕದಾಗಿ ಈ ಒಂದು ಚುನಾವಣೆಯು ಭಾರತದಲ್ಲಿ ಒಂದು ಹೊಸ ರೀತಿಯ ರಾಜಕೀಯ ಟ್ರೆಂಡ್ ಅನ್ನ ಕುರ್ಚಿದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಕಾರಣ ಏನು, ಈ ಇಂಡಿಯಾ ಅಲಯನ್ಸ್ ಅಂತಕ್ಕಂಥದ್ದು ವರ್ಕ್ ಆಗೋದಿಲ್ಲ ಅನ್ನೋದು ಇದು ಪ್ರೂವ್ ಆಗಿದೆ. ಕಾಂಗ್ರೆಸ್ನವರು ಅವರು ಲಕ್ಷ್ಮೀ ಮೇಡಮ್ ಹೇಳಿದಂಗೆ ಕಾಂಗ್ರೆಸ್ನವರು ಇಂಡಿಪೆಂಡೆಂಟ್ ಆಗಿ ಹೋಗಿರೋದ್ರಿಂದ ಅದು ವೋಟ್ ಶೇರ್ ಇಂಪ್ರೂವ್ ಆಗಿದೆ. ಇವರಿಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಗೆಲ್ತಾರೆ ಅಂತಕ್ಕಂಥದ್ದು ಊಹಾಪೋಹ ಅಷ್ಟೇ. ಕಾರಣ ಏನು, ಅಲ್ಲಿ ಬೇರೆ ರೀತಿಯ ಸಮಸ್ಯೆಗಳಿದ್ದರಿಂದ ಆಯ್ತು. ಮೂರನೇದು, ಸ್ವಾತಿ ಮಹಿಮಾ ಅಂತಕ್ಕಂಥ ಒಬ್ಬ ಎಂಪಿಗೆ ಅವರು ಏನು ಅವಮರ್ಯಾದೆ ಮಾಡಿದ್ರು ಕೇಜ್ರಿವಾಲ್ ಮನೆಯಲ್ಲಿ, ಅದು ಮಹಿಳೆಯರಿಗೆ ಹೆಚ್ಚಿನ ಪ್ರಭಾವವನ್ನು ಬೀರಿ ನೆಗೆಟಿವ್ ವೋಟ್ಸ್ ಬಂದಿದೆ. ಅಂತ ರೀತಿಯ ಮಹಿಳೆಯರಿಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮತ್ತೆ ಹೆಂಡದ ಅಂಗಡಿಗಳನ್ನು ತೆಗಿತಕ್ಕಂಥದ್ದು ಇಡೀ ಕುಟುಂಬವನ್ನೇ ನಾಶ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಎಲ್ಲ ಪಕ್ಷಗಳಿಗೂ ಈ ಚುನಾವಣೆ ತೋರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೆಲ್ ಸರ್ ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಿಜೆಪಿ ವಕ್ತಾರರಾಗಿರುವಂತಹ ಪ್ರಮೋದ್ ಕಾರಕೂನ್ ಅವರು, ಹಾಗೇನೆ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು, ರಾಜಕೀಯ ವಿಶ್ಲೇಷಕರು, ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರು, ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಲಕ್ಷ್ಮೀಕಾಂತ್ ರಾವ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭೆ ಗದ್ದುಗೆ ಇರುವಲ್ಲಿ ಸಕ್ಸಸ್ ಆಗಿದೆ. ಇತ್ತ ಆಪ್ನವರು ಹಾಕಿಕೊಂಡಂತ ಪ್ಲಾನ್ಗಳು, ಕೊಟ್ಟಂತ ಭರವಸೆಗಳು ಈ ವರ್ಷ ಅವರ ಕೈ ಹಿಡಿದಿಲ್ಲ. ಕೊನೆಯದಾಗಿ ಜನರ ಆಶೀರ್ವಾದ ಬಿಜೆಪಿ ಪಕ್ಷದ ಮೇಲೆ ಬಿದ್ದಿದೆ. ಹೀಗಾಗಿ ಅಧಿಕಾರ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.